ಎಲ್ಲರಿಗೂ ನಮಸ್ಕಾರ. BEL ಲಲಿತಕಲಾ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಕೂಟವು ಏರ್ಪಡಿಸಿರುವ 42ನೇ ಅಂತರ್ವಿಭಾಗ ನಾಟಕ ಸ್ಪರ್ಧೆಯಲ್ಲಿ ಇಂದು ಮಿಲ್ಕಾಮ್ ವಿಭಾಗದ ಕಲಾವಿದರಿಂದ ನಾಟಕ ಇರು ದಾಸಯ್ಯ ಬರಲಿ. ರಚನೆ ಶ್ರೀ ಪುಟ್ಟಸೀಗ ನಾಯಕ್, ನಿರ್ದೇಶನ ಪಳನಿ ಆರ್. ಈಗ ನೋಡಿ ನಾಟಕ ಇರು ದಾಸಯ್ಯ ಬರಲಿ. ಇರೋ ದಾಸಯ್ಯ ಬರಲಿ, ಇರೋ ದಾಸಯ್ಯ ಬರಲಿ. ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ. ನಿನ್ನ ಪಾದಕ್ಕರುವಾಗಲಯ್ಯ ಗೋವಿಂದ ಗೋವಿಂದ. ಗೋವಿಂದ ಅನ್ನೋರ್ನ ಉದ್ಧಾರ ಮಾಡಪ್ಪ ಗೋವಿಂದ. ವರ್ಷಕ್ಕೊಂದು ಹಬ್ಬ, ಪಿತೃಪಕ್ಷದ ಹಬ್ಬ. ವರ್ಷಕ್ಕೊಂದು ಹಬ್ಬ, ಪಿತೃಪಕ್ಷದ ಹಬ್ಬ. ಸದ್ಗೆಟ್ಟೋರಿಗೆಲ್ಲ ಎಡೆಯ ಇಡುವ ಈ ಹಬ್ಬ. ಸದ್ಗೆಟ್ಟೋರಿಗೆಲ್ಲ ಎಡೆಯ ಇಡುವ ಈ ಹಬ್ಬ. ದಾಸಯ್ಯ ಬಾರಯ್ಯ, ಎಡೆಗೆ ಪೂಜೆಯ ಮಾಡಯ್ಯ. ಅಯ್ಯ ದಾಸಯ್ಯ ಬಾರಯ್ಯ, ಎಡೆಗೆ ಪೂಜೆಯ ಮಾಡಯ್ಯ. ಕುರಿ ಕೋಳಿಯ ಕೊಯ್ದು ಹೊಸ ಬಟ್ಟೆಯ ನೇಯ್ದು, ಒಡೆ ಚೆಕ್ಕುಲಿಯ ಕರೆದು ಪಾಯಸ ಸಂಡಿಗೆ ಹುಯ್ದು. ಕುರಿ ಕೋಳಿಯ ಕೊಯ್ದು ಹೊಸ ಬಟ್ಟೆಯ ನೇಯ್ದು, ಒಡೆ ಚೆಕ್ಕುಲಿ ಕರೆದು ಪಾಯಸ ಸಂಡಿಗೆ ಹುಯ್ದು. ಅಯ್ಯ ದಾಸಯ್ಯ ಬಾರಯ್ಯ, ಎಡೆಗೆ ಪೂಜೆಯ ಮಾಡಯ್ಯ. ಅಯ್ಯ ದಾಸಯ್ಯ ಬಾರಯ್ಯ, ಎಡೆಗೆ ಪೂಜೆಯ ಮಾಡಯ್ಯ. ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ.
ಮನೆ ಮಂದಿ ಎಲ್ಲ ಅನುಭವಿಸ್ಬೇಕಾಯ್ತದೆ. ನಾನೇ ನೀನ್ ಕೇಳ್ತೋದ್ನ ವಂಚನೆ ಮಾಡಕ್ಕೆ ಅದೇನನಿ ನಾನು ಈ ವಂಚನೆ ಮಾಡಿರೋದು. ಮಾಡಿರೋ ಮತ್ತೆ ನನ್ಗೊಂತರ ನಿನ್ ಮಗಳಿಗೊಂತರ ಮಗನಿಗೊಂತರ ಮೈತ್ರಿಗೊಂತರ ವಂಚನೆ ಮಾಡ್ತೀಯೆ. ಅದೆಲ್ಲ ಯಾಕೀಗ ನೀವೇ ಬಂದು ನೋಡಿ ಬೇಯಿಸಿರೋದೆಲ್ಲ ತಂದು ಸುಡ್ತೀವಿ. ಏನಿದು ಎಡೆ ಇಕ್ಕೋ ಹೊತ್ತಾಗೆ ಅವ ಇವತ್ತಾರು ನಿನ್ ಬಾಯಿಗೆ ಬೀಗ ಹಾಕೊಂಡು ಒಂದೊತ್ತು ಕೂತಿರು. ನನ್ನನ್ ಸುಮ್ಕಿರ್ಸ್ತೀಯ, ನಿನ್ ಹೆಂಡತಿನ್ ಸುಮ್ಕಿರ್ಸು. ಮೊದ್ಲು ಬಾಯಿಗೆ ಬೀಗನೋ ಇಲ್ಲ ಚೊಣ್ಣೆನೋ ತಿರ್ಕು. ನನ್ ಮಗನೇ ನೀನಾಗಿ ಸುಮ್ಮನೆ ನಿನ್ನಿಬ್ಬರ ನಡುವೆ ಹೇಗೆ ಹೇಗೆ ನನಗೆ ಸಾಕಾಗೋಯ್ತು. ಅಪ್ಪ ತಂದೆ ಇವಳ ಜೊತೆ ನೀನ್ ಹೆಂಗ್ ನಿಲ್ಸಿದ್ಯೋ ದೇವರೇ ಈ ಪಜಾರಿ ಜೊತೆ ನೀ ಹೆಂಗ್ ನಿಲ್ಸ್ತಿದ್ಯೋ ಗ್ರಾಸ್ತ ಮೊದ್ಲು ಅಲ್ಲೇಳು ಹೇಳಕ್ ಬರ್ತಾನೆ. ಎಲ್ಲಿಗೋದ್ರು ಅಲ್ಲಿಗೆ ಬರ್ತಾಳೆ. ಅದೇ ನೀನಾದ್ರು ಸುಮ್ಕಿರೋವೆ. ಏನಂದ್ರೆ ಇರೋ ನಿನ್ನ ಆಮೇಲೆ ವಿಚಾರಿಸ್ ಬಂದಿನಿ. ಚಿಕ್ಕ ಅದೇನ ಒಸಿ ಬರ್ರಿ ಇಲ್ಲಿ ನೀವು ಇಕ್ಕಿರೋ ಎಡೆ ಎಲ್ಲ ಸರಿಯಾಗಿದೆ ಅಂತ ನೋಡ್ ಬರ್ರಿ. ಅವನನ್ನ ನೀ ಬಂದು ಇನ್ನೆಡೆ ನೋಡೋದು ಗೊತ್ತಿ ನೀನ್ ಗೊತ್ತಿಲ್ವಾ ಇಕ್ಕದು. ನಾನೇನು ವರ್ಷ ಆದ್ರೂ ಅವ್ರು ಬಂದು ಒಂದ್ಸಲಿ ಇಕ್ಕಿರೋ ಎಡೆನ ನೋಡ್ಲಿ. ಅವ್ರಿಗೆ ನನಗೆ ಗೊತ್ತಿರೋದು ಅವ್ರ ಅಣ್ಣನ್ಗೆ ಏನೇನ್ ಇಷ್ಟ ಅಂತವ. ನನ್ ಗಂಡನ್ ಕಷ್ಟ ಅನಿಷ್ಟಗಳು ನಮ್ ತಾನೇ ಗೊತ್ತಿರೋದು. ಅವನ್ಗೇನ ಗೊತ್ತಾಯ್ತದೆ ಗುತ್ತು ಗುರಿ ಇಲ್ದಂಗ್ ಬೆಳ್ದಂಗೆ. ಚಿಕ್ಕಪ್ಪನ ಒಂದ್ ಮಾತಂದಿಲ್ಲ ಅಂದ್ರೆ ನಿನ್ ಗಂಟ್ಲಾಗ ನೀರೇ ಇಲ್ಲಕ್ಕಿಲ್ವೇನು? ನನ್ ಗಂಟ್ಲಂಗಿರ್ಲಿ ಸಾಯವತ್ನಾಗೆ ಅವನ್ ಗಂಟ್ಲಿ ನೀರ್ ಬಿಡೋರಿಲ್ವಲ್ಲ ಅಂದೆ. ಯಾಕೆ ನಾನಿಲ್ವಾ? ನಾನೇ ಬಿಡ್ತೀನಿ ಬಿಡು. ಪುಟ್ಟಿಯಪ್ಪ ಪುಟ್ಟಿಯ ಮುಟ್ಸ್ತಪ್ಪ ಸಾಯವತ್ನಾಗೆ ಅವನ್ ಗಂಟ್ಲಿ ನೀರ್ ಬಿಡ್ದೆ ನೀನೇ ಗಂಟ್ಲು ಗಂಟೆ ಉಸಿರಿಲ್ದೆ ಇನ್ ಅವನ್ ಗಂಟ್ಲಿಗೆ ನೀರ್ ಬಿಟ್ಟಿಯಾ? ನೀರ್ ಯಾಕೆ ಬೇಕಾದ್ರೆ ಅದನ್ನೇ ಮಾಡ್ತೀನಿ ನಾನಪ್ಪ. ಏನ್ ಬರ್ತಾನಂತೆ? ನಂಗೆ ಗೊತ್ತಾಗ್ತಿಲ್ಲ, ನೀವೇ ನೋಡಿ ಹೋಗ್ತಿದ್ದ. ಹೆಂಡತಿ ಸೇಕ್ ಸುತ್ತಾನೆ ಎಲ್ಲಿಗ್ಲ ಹೊಟ್ಟೆ ನ್ಯಾಯವಾಗಿ ಎಡೆ ಹೋಗು. ದಿವಸೇ ಸುಮ್ಕಿರು. ಚಿಕ್ಕಪ್ಪ ಚಿಕ್ಕಪ್ಪ ಬಂದು ಹೊಸಿ ಎಡೆ ನೋಡು. ಎಲ್ಲ ಸರಿಯಾಗಿ ತರಕಾಗಕ್ಕಿಲ್ವಾ? ಚಿಕ್ಕಪ್ಪಂಗೆ ಹೇಳೈತನಂತೆ ಚಿಕ್ಕಪ್ಪಂಗೆ. ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಗೊತ್ತು ಗುರಿ ಇಲ್ದೆ ಗುಂಡ್ರಗಾವಿ ಧ್ಯಾನ ಗೊತ್ತೈತದೆ. ನೀನು ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದಿದ್ಯಲ್ಲ, ನೀನ್ ಮಾಡ್ಬೇಕಿತ್ತು ಚಿಕ್ಕ ಮಾವನ್ಗೆ ಗೊತ್ತು ಗುರಿಯ ಯಾರ ಬ್ಯಾಡ ಅಂತ ಕೈ ಬಾಯಿ ಹಿಡ್ಕೊಂಡಿದ್ರ. ಆ ಗೂಡು ರೋಗದಂಗೆ ಎಂತದ ಗೊತ್ತು ಗುರಿ ಮಾಡೋದು. ಅಂಥದ್ರಲ್ಲೂ ನಾನು ಒತ್ತುರಗೆ ಒತ್ತೇಟ್ ನೋಡ್ದಿ ಯಾವಳ ಮಕ್ಕಳಿಲ್ಲ. ಹೆಣ್ಣಪ್ಪು ಗಂಡಪ್ಪನಿಗೆ ಗಂಡ ಹೋದ್ರೆ ಹೆಣ್ಣಪ್ಪನಿಲ್ಲ ಹಂಗೆ ಗುಂಡ್ರಗಾವಿ ಎಲ್ಲೋ ಬಾಗಿದ್ದಿ ಕಾಟ ಬ್ಯಾಡ ಅಂತ ನೀನೇ ನಮ್ಮ ಮಾವ ಸಾಯೋ ಹೊರಟ್ನಾಗೆ ನೀನ್ ಮತ್ತೆ ನಂಬ್ಯಾಡ ನಮ್ ತಮ್ಮ ಚೆನ್ನಾಗ್ ನೋಡ್ಕೊಂತ ಬಾಸ ತಪ್ಪನ್ ಸತ್ತವ್ನು. ಅದೆಲ್ಲ ಪಂಚಪುರಾಣ ಯಾಕೀಗ? ನಮ್ಮ ಮಾವ ನಿನಗ್ ಗಂಡ ಆಗಕ್ಕಿನ್ನ ಮುಂಚೆ ಚಿಕ್ಕ ಮಾವ ತಾನ ಅಣ್ಣ ಆಗಿದ್ದಿದ್ದು. ಅವರೇ ಬಂದ್ ನೋಡ್ಲಿ ಈಗಿರೋ ಎಡೆ ಎಲ್ಲ ಸರಿಯಾಗಿದ್ದದ ಅಂತ. ಮಾವ ಚಿಕ್ಕ ಮಾವ ಅದೇನ ಹೊಸಿ ಬರ್ರಿ ಇಲ್ಲಿ ನೀವು. ಬಿಸ್ರಿ ಬಾಯ್ ನೋಡು ಬಾಯ ವರ್ಷಕ್ ಒಂದ್ ಹಬ್ದಲ್ಲೂ ನನ್ ಗಂಡಗೆ ನೆಮ್ಮದಿಯಾಗಿ ಎಡೆ ಇಕ್ಕಳ. ಬಾ ನೀನ್ ಸೊಸೆ ನಿಮ್ಮ ಅಣ್ಣನ ಎಡೆಗೆ ಏನೇನ್ ಇಕ್ಕೊಳ್ಳೋ ನೋಡು ಬಾ. ಏನಂತೆ ನಿಮ್ ರಾಮಾಯಣ? ಏ ತಾಯಿ, ಆ ಒಲೆ ಮೇಲೆ ಇನ್ನು ಬಿಸ್ನೀರ್ ಮಳ್ತಾವೆ, ಇನ್ನು ಯಾರು ನೀರು ಇಟ್ಟಬೇಕು? ಮಂಗನ್ ಗಂಡ ಕಡೆ ಬಸ್ಸಿಗೆ ಬರ್ತೀನಿ ಅಂದವನೆ ಕಣ್ಮವ. ಅದಕ್ಕೆ ಗಂಡನ್ ಕಾಯ್ಕೊಂಡು ಅವಳು ಉಯ್ಕತೇನೆ ಹಂಗೆ ಕುಂತವಳೆ. ನನ್ ಮಗಳನ್ ನೋಡ್ ಕಲ್ತ್ಕೋ. ಗಂಡನ್ ಬಿಟ್ಟು ಏನು ಮಾಡಕ್ಕಿಲ್ಲ ನೀನು ಅದಿಯ. ಹೋಗಲ್ ಕುತ್ಕೋ, ನಾನು ಕಂಡಿವ್ನಿ. ಮಂಗ ಮಂಗ
ಹೋಗವ್ವ ನೀರು ಇಕ್ಕೋ. ಎಡೆ ಇಕ್ಕ ಹೊತ್ನಾಗೆ ಮೈಲ್ಗೆಲ್ಲಿರ್ಬಾರ್ದು. ಹೋಗವ್ವ. ಅಯ್ಯೋ ಚಿಕ್ಕಪ್ಪ, ಅವ್ರು ಇನ್ನೇನ್ ಬರ್ತಾರೆ ಇರು ಚಿಕ್ಕಪ್ಪ. ಅವ್ರು ಬಂದ್ಮೇಲೆ ಅವ್ರು ಬೆಂತಿಕ್ಬಿಟ್ಟು ಆಮೇಲೆ ಉಯ್ಕೋತೀನಿ. ಆಮೇಲೆ ಬೇರೆ ಕೊತ್ತಲ್ಲ ಹೋಗ್ಮಗ್ಲ. ಮತ್ತೆ ಮೈಲ್ಗೆ ಇರ್ತಲ್ಲ ಅದಕ್ಕೆ ಅವ್ರು ಬಂದ್ಮೇಲೆ ಅವ್ರು ಬೆಂತಿಕ್ಬಿಟ್ಟು ಆಮೇಲೆ ಉಯ್ಕೋತೀನಿ. ಅವಳು ಅಳಿಯಂದ್ರೆ ಬಂದ್ಮೇಲೆ ನೀರು ಉಯ್ಕೊಳ್ಳಿ ಬಿಡು. ನೀನು ನ್ಯಾಯವಾಗಿ ಎಳೆ ಇಕ್ಕೋ. ಇಲ್ಲ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಗಂಡ ಬಂದ್ ನೆನ್ ಮೆಟ್ರ ಮೇಲೆ ಕುಂತ್ಕೊಂಡ್ ನಾನು. ನೀನದೇನ್ ತಪ್ಪು ಮಾಡಿದ್ಯಪ್ಪ ಅಂತಕೋ. ಆದ್ರೆ ನಾನೆಲ್ಲರೂ ಸರಿಯಾಗೆ ಮಾಡಿವ್ನಿ. ಅದೇ ನಮ್ಮ ಹೆಂಗಂದಿಯೇ ನಾನೇನ್ ತಪ್ಪು ಮಾಡಿದ್ದೀನಿ ನೀ ಬಂದ್ ನೋಡಿದ್ಯಾ? ಸಾಕ್ ಮಾಡ್ರಿ ನಿಮ್ ಕಿತ್ತಾಡ್ಮ. ಒಳ್ಳೆ ಹಂದಿ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ. ಅದಕ್ಕೆ ಇಷ್ಟು ವಯಸ್ಸಾಯ್ತು, ನಿಮ್ಗಾರ ಹೊಸಿ ಬುದ್ಧಿ ಬೇಡವಾ? ಅಯ್ಯೋ ಶಿವನೇ, ಈ ಮನೆಯಲ್ಲಿ ಎಲ್ರು ನಮ್ಗೆ ಬುದ್ಧಿ ಹೇಳೋದಾಗದ್ರಲ್ಲಪ್ಪ. ಅಲ್ಲ ನಂಗೀಗ ಯಾವ ವಯಸ್ಸಾಗೋದು ಅಂತ ಈ ಮನೆಗೆ ನನ್ ಘಟ ಬರ್ತೇದು ಹಿಂಗಾಗಿ ಯೋ ನಿನ್ ಮನೆಯೊಳಗ ನೋಡು ಎಲ್ರು ನನ್ನ ಹೆಂಗ್ ಓಡೈಕೋತಾರೆ ಅಂತ ನೋಡು. ಸಾಕು ಕುತ್ಕೋ. ಅದ್ಯಾಕ್ ಸತ್ ಸ್ವರ್ಗದಲ್ಲಿರೋ ನಮ್ಮ ಮಾವನಂಗ್ ಓದಿಯೇ ಅವನು ಅಲ್ಲಾರು ಸುಖವಾಗಿರ್ಲಿ ಬಿಡು. ನಿನ್ ಜೊತೆಗಂತೂ ಒಂದಿನೂ ಸುಖವಾಗಿ ಇಲ್ವೋ ಇಲ್ವೋ. ತಾಯಿ, ನೀನಾರು ಹೊಸಿ ಸುಮ್ಕಿರು. ತಮಣ ತಮಣ ತಮಣ, ಅದೇನೋ ಬರ್ತೀವಿ ಅಂತ ತರಕೋದ್ನಲ್ಲ ಮಾವ. ಏನ್ ಮಾಡ್ತವನೆ? ಎಲ್ಲಾನು ಸರಿಯಾಗಿ ಇಟ್ಟವನಲ್ವಾ? ಸರಿಯಾದ ಟೈಮ್ಗೆ ಕೈ ಕೊಡ್ತಾನೆ. ಕಳ್ಬಡಿ ಇದ. ಏನ ನೀನ್ ನನ್ ಗಂಡಿಗೆ ಬೈಯೋದು? ಅವ್ರ ಅಪ್ಪನ ಎಡೆಗೆ ಅದ್ ಎಂತದೋ ಮರ್ತಿರ್ಬೇಕಪ್ಪ. ತರಕ್ ಹೋಗವ್ನೆ. ಅದೇನೇ ಹೇಳೋದಿದ್ರು ನಿಂತೊಳಲ್ಲ ಗತಿ ಇವಳಿಗೆ ಹೇಳು. ಇಲ್ಲ ಅಂದ್ರೆ ನನ್ ಗಂಡ ಬಂದು ಅವಳನ್ನ ಮುರ್ಕೊಂಡೋದನು. ಅಯ್ಯೋ ರಾಮ, ಮಾತೆತ್ತಿದ್ರೆ ಸಾಕು ಜೀವನೆಲ್ಲ ಬರೀ ಎದುರ್ಸದೆ ಆಯ್ತು. ಈ ಒಟ್ಟಿಗೆ ಬಂದಿದ್ದ ಕೇಳಿ ಕೇಳಿ ನನಗೂ ಸಾಕಾಗೋಯ್ತು. ಹಂಗಾರ ಬಂದು ಮುರ್ಕೊಂಡೋಗ್ಬಿಟ್ಟು ನಿಂತಾವ್ ಚಿತ್ರ ಹಿಂಸೆ ಪಡೋದಕ್ಕಿಂತ ಒಂದೇ ಸರಿ ಹೋದ್ರಾತು. ಬಾಯ್ ನೋಡು ಬಾಯ, ಕಾಲ್ ಕೆರ್ಕೊಂಡ್ ಜಗ್ಲಕ್ಕೆ ಬರ್ತಿಯಲ್ಲ. ಹೋಗೋ ಕೆಲ್ಸ ನೋಡೋದು. ನನ್ ಮಗಂಗೆ ಬಿಡ್ಕೊಂಡೆ ಈ ಮೂಡ್ಸಿವೆ ಮೂದಾವಿ ಬ್ಯಾಡ ಅಂತ ಚಿಂತೆ ಬೆರ್ಗಾಗಿ ಕಟ್ಕೊಂಡ. ಅಲ್ಲ ನಮ್ಮ ಅಣ್ಣನ ಮಗಳು ಮೈಸೂರ್ ದಸರಾದ ಬೇಕಿದ್ಲು ಅಂತೀನಿ. ಬ್ಯಾಡ ಅನ್ಬಿಟ್ಟ. ಏನ್ ಮಾಡಿದ್ದು ಏನೋ. ಈಗಲೂ ಯಾರು ಬ್ಯಾಡ ಅಂದವರು? ನಿಮ್ಮ ಅಣ್ಣನ ಮಗಳು ಮದ್ವೆ ಅಂದ್ರೆ ನೆರ್ತಿದ್ದವಳೆ. ಕರ್ಕೊಂಬಂದ್ ಮದ್ವೆ ಮಾಡು. ನೀನ್ ಹಿಂಗೆ ಆಡ್ತಿದ್ರೆ ಒಂದಲ್ಲ ಒಂದಿನ 10 ಮಾಡ್ತೀನಿ ಕಂಟಗ. ಮಾಡು ಮಾಡು. ನಿನ್ ಮಗನ್ಗೆ ನೆಟ್ಟಗ್ ನನ್ನೇ ಸಾಕಾಗ್ತು ಅಂತದ್ರಲ್ಲಿ ಅವಳನ್ನ ಕರ್ಕೊಂಬಂದ್ ಮದ್ವೆ ಮಾಡಿದೆ. ಈ ಕಡೆ ಅವಳು ಆ ಕಡೆ ನಾನು ಇಬ್ರಿಕಂಗೆ ಪಾಪವ ಮೂಗಿನ ತುದಿ ಮೇಲೆ ಅದೇ ಏನು ಅವ್ರ ಅಪ್ಪನ ಮನೆಯಿಂದ ಚಿನ್ನದ ಕೊಪ್ಪರ್ಗೆ ಹಾಕೊಂಬಂದಗಳು ಮಾತಾಡ್ತಾಳೆ. ಅದ್ಕೆ ನೀವು ಸುಮ್ಕಿರಿ. ಎಡೆ ಎಲ್ಲ ಇಕ್ಕಾಗದೆ ಅಂದ್ರೆ ಪೂಜೆಗೆ ದಾಸ ಕರಿತೀನಿ. ಈಗಾಗ್ಲೇ ಒತ್ತಾಗದೆ ನೆಂಟರು ಉಣ್ಣಕ್ ಬರ್ತಾರೆ. ದಾಸ ಬರ್ಲಿ. ಇನ್ನು ಮುಂದೆ ತಗೊಳ್ಳೋ.
ಮನೆಗೆ ಹೋಗ್ಬೇಕು, ಧೂಪ ದೀಪ ಹಚ್ಬೇಕು, ದಯ್ಯ ಪಿಚಾಚಿಗಳನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ಬೇಕು. ಶ್ರೀಮನ್ನಾರಾಯಣ ಗೋವಿಂದ. ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ, ಅಯ್ಯ ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ, ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ, ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ, ಎಡೆಗೆ ಪೂಜೆಯ ಮಾಡಯ್ಯ. ಭಾರಿ ಸೂಕ್ಷ್ಮ. ಅನ್ನ ನೀರಿಗೆ ಸರಿಯಾಗಿ ಎರುತ್ತೆ ಹೋದ್ರೆ ಯಾರಿಗೂ ಸುಪ್ಪು ಕಾಯಿರಂಗಿಲ್ಲ. ಯಾರು ತನ ಸುಪ್ಪು ಕಾಯ್ತ ಸರಿ ಇದೇನು ಬೀಡಿ ಸಿಗರೇಟ್ ಎರಡು ಇಕ್ಕವ್ರೆ? ನಮ್ಮಣ್ಣ ಸಿಗರೇಟ್ ಯಾವಾಗ ಸೇರ್ತಿದ್ದ? ಮಾವಯ್ಯ ಶನಿವಾರ ಸಂತೆ ದಿನ ಸಿಗರೇಟ್ ಸೇರ್ತಿದ್ದ ಕಣ್ಬಾಬಾ. ಅಮ್ಮಣ್ಣಿ ನನ್ ಗಂಡ ಸಿಗರೇಟ್ ಸೇದೋದು ನನಗೆ ಗೊತ್ತಿರ್ಲಿಲ್ಲ. ನಿಂಗೆ ಕಮ್ಮಿ ಗೊತ್ತು ಅವ್ನು ಸಿಗರೇಟ್ ಸೇದೋದು? ಇದ್ರಲ್ಲಿ ಏನೋ ಒಳಮರ್ಮ ಇದೆ. ಒಳ್ಬರ್ಮ ಅಲ್ಲ, ಎಲ್ಲ ನಿನ್ ಕಡೆ ಕರ್ಮ. ಬಾಯಿ ಕೊಟ್ಟಿಲ್ಲ ಎಲ್ಲ ಮಾತಾಡಿ. ಸಂತೆಲಿ ನಾನೇ ಎಷ್ಟೋ ಸಲ ತಕ್ಕೊಟ್ಟಿನಿ. ಬೀಡಿ ಕುಡ್ದು ಕೆಕ್ಕೆ ಕೆಕ್ಕೆ ಅಂತ ಯಾವಾಗ ಕೆಮ್ತಾ ಇರ್ತಿದ್ದ. ಬಟ್ ಮಾಡಿದ್ದೀನಿ ಸಿಗರೇಟ್ ಸೇದು ಅಂತ ನಿನ್ ಮಗನೇ ಹೇಳ್ತಿದ್ದ. ಕಳ್ಗರ್ಮ ಹೊಟ್ಟೆ ಇದ್ದ ನಮ್ಮಣ್ಣ ನನ್ಗೆ ಯಾವಾಗ್ಲೂ ಬೀಡಿನೇ ಕೊಡ್ತಿದ್ದ, ಸಿಗರೇಟಿನ ಸುದ್ದಿನೇ ಎತ್ತುತ್ತಿರ್ಲಿಲ್ಲ. ಸದ್ಮೇಲೆ ಅವನೇ ಬೈತಿಯಲ್ಲ. ನಿನ್ ಗೂರ್ಲ ಜೊತೆಗೆ ಸಿಗರೇಟ್ ಸೇದಿ ರಕ್ತ ಕರ್ಕೊಂಡು ಸಾಯೋದ್ ಬೇಡ ಅಂತ ಒಳ್ಳೇದ್ ಮಾಡಿದ್ರೆ ನೀನ್ ನೋಡಿದ್ರೆ ಅವನೇ ಬೈತಿಯಲ್ಲ. ನೀನ್ ಮುಟ್ಟ ಯಾವಾಗ ಬಿಟ್ಟಿಯೋ ಯಾವ್ದು ನಿಂಗೆ ಸರಿಯಾಗಿ ಕೊಟ್ಟವನೆ ಹೋಗಲ್ಲ. ಸಹಾಯ ಗಂಟ ನಮ್ಮ ಅಣ್ಣನ್ ಕೊಟ್ಲೆ, ಅವನ್ ಸತ್ ಮೇಲೆ ನಿನ್ ಕೊಟ್ಲೆ. ನಿನ್ ಯಾವಾಗ ನಮ್ಮ ಅಣ್ಣಂಗೆ ಮೂಡ್ಲಾಗ ಹೊತ್ಕೊಂಡು ಹೋದಾರೋ. ಎಡ ಎಲ್ಲ ಸರಿಯಾಗದೆ ತಮಣ 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 ಎಡೆಗೆ ಅದನ್ನೇ ಇಟ್ಟಿಲ್ವಲ್ಲವಾ? ತೀರ್ಥನೆ ಇಟ್ಟಿಲ್ವಲ್ಲವಾ? ತಮಣ 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 ಲೇ ಪೈಲ್ವಾನ್ ಮಗ, ಹೋಗ್ಲ ದಾಸ ಹಿಂಗ್ ಕರ್ಕೊಂಬರೋಗು. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೊಟ್ಟೆ ಬೇರೆ ಸ್ಯಾಮಿ ಎಸಿತಾದೆ ಈಗ. ರೇ ನಾನು ಹೋಗಿ ಆ ದಾಸ ಹಿಂಗ್ ನೋಡ್ಕೊಂಡ್ ಬರ್ತೀನಿ. ಇದೇಲ್ಲ ಅಂಗಡಿಯಾಗೆ ತೀರ್ಥನೆ ಇಟ್ಟಿಲ್ಲ. ಅವ್ನ್ ಸಿಕ್ಕಿದ್ರೆ ಕರ್ಕೊಂಡ್ ಬರ್ತೀನಿ. ಆ ಮೂಗನ ಇನ್ನೊಂದು ಬಿದಿ ಕಳ್ಸು. ಮೂಗನ ಅವನ್ನ ಹೊತ್ತಿ ಮರಿ ಹಿಡ್ಕೊಂಬರ ಕಳಿಸ್ಬೇಕು. ಅದೆಲ್ಲ ಹೊರಟಾಗದೆ ನೀನ್ ಹೋಗಿ ದಾಸೆ ನಿಶಾಗಳು ಕೊತ್ತಿ ಮರಿನ ಅದೆಲ್ಲ ಸಿಕ್ಕತ್ತು. ಇಲ್ಲಿ ನನ್ನ ಮಗ ಹೋಗೋ ಸಮಯಕ್ಕೆ ಬಾ ನನ್ನನ್ನು ಕರ್ಕೊಂಡು ಹೋಗು ಅಂತ ಕಾಯ್ಕೊಂಡು ಕುಂತಿರ್ತದ. ಚಿಕ್ಕಪ್ಪ ಇವ್ನು ಈ ಕಡೆಯಿಂದ ಪಿಯೋ 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 ಅಂತಾನೆ, ಅದ ಆ ಕಡೆಯಿಂದ ಪಿಯೋ 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 ಅಂತ ಬಂದು ಆ ನನ್ನ ಮಗನ ಮಾತೆ ಬರಕ್ಕಿಲ್ಲ. ಕೊತ್ತಿ ಮರಿಯೋದೆಲ್ಲ ಕೇಳ್ದೋನು ಮಾತು ಬರ್ಲಿಲ್ಲ ಅಂದ್ರೇನು ಹೋಗಿಲಾಡಿ ಹೆಂಗಾರ ಮಾಡಿ ಇಟ್ಕೊಂಬರ್ತಾನೆ. ಸರಿ ಬಿಡಪ್ಪ, ಆಯ್ತು. ತಮ್ಮಣ್ಣ ನೀನೆಲ್ಲ ಹೋಗಿದ್ದೆ? ಅಪ್ಪ ನೆನೆಗೆ ತೀರ್ಥ ತರಕ ಸರಾಪು ಸ್ಪಂದಗದೆ ಬೆಳ್ಳಗಿರ್ಬೇಕಲ್ವಾ? ಸರಾಪು ಈಗ ಸಿಗಕ್ಕಿಲ್ಲ. ಯಾಕೆ? ಸರ್ಕಾರದವರು ನಿಲ್ಸವ್ರೆ. ಸಿಕ್ಕಿದ್ರೆ ಕಳ್ಬಟ್ಟಿ ಸಿಗ್ಬೋದು, ಅದಂತೂ ಈಗ ಸದ್ಯಕ್ಕೆ ಸಿಗಂಗಿಲ್ಲ.
ನಂಗೊಂದು ತಿಳಿಯಕ್ಕಿಲ್ಲ ಬಿಡಪ್ಪ. ಈ ಸತ್ ಕೆಟ್ಟವ್ರಿಗೆ ಎಡೆ ಇಡುವಾಗ ಒಂದ್ ಒಳ್ಳೆ ಸರಾಪ್ಗೆ ಒಂದ್ ಲೋಟ ನೀರ್ ಹಾಕೊಡ್ತೀರಿ. ಪಚ ಒಂದು ಇರಕ್ಕಲ್ಲ ಬಿಡು. ಈ ತರ ಬಿಡಲ್ಲ. ಇನ್ನೊಂದು ತಂದೆವ್ನಿ. ಏನ ಬಾಯಲ್ಲ ಎಂಟು ದೋಸ್ನೆ ಹಾಲು ಕುಡ್ಕೊಂಡ್ ಬಂದಿದೀಯೇ? ಮೆದ್ದು ಮಾತಾಡು. ಅವ ಕೇಳ್ಸ್ಕೊಂಡ್ಬಿಟ್ಟು ಕಾಲಿ ಹೋಗ್ಬೇಕಾದ್ರೆ ಆ ಕಡೆ ಮನೆ ಸಿದ್ದಿಂಗ ಕಡಿಮೆನವನು ನಮ್ಮ ಅಪ್ಪನ ಹಿಡಿದ ಒಂದ್ ನೈಟ್ ಕುಡ್ಕೊಂಡು ಹೋಗು ಅಂತ. ಅದಕ್ಕೆ ಅವರಪ್ಪ ನಮ್ಮಪ್ಪನ ಸಮಾನ ಅಲ್ವಾ, ಅದಕ್ಕೆ ಒಂದ್ ನೈಟ್ ಕುಡ್ಕೊಂಡು ಅಟ್ಟಿಯಾಗಿನ್ನು ಪೂಜೆನೇ ಆಗಿಲ್ಲ. ಗಂಡ ಹೆಂಡ್ರು ಉಪವಾಸ ಮಾಡಿ ಎಡೆಗಿಕ್ರು ಅಂದ್ರೆ ನೀನ್ ನೋಡಿದ್ರಲ್ಲೇ ಕುಡ್ಕೊಂಡ್ ಬಂದಿದೀಯ. ನನ್ ಮಕ್ಳ ಅದ್ಯಾವ ಬುದ್ಧಿ ಕಲ್ತಿರೋ ಏನೋ. ಅದ್ಕೆ ಏನು ಅಯ್ಯ ನನ್ನೇನ್ ನೋಡಿ ಪೂಜೆಗೆ ಮುನ್ನ ನಾಕ್ ಕುಡ್ಕೊಂಡ್ ಬಂದವನೆ ನೋಡು ನಿನ್ ಕುಲ್ಪುತ್ರ. ಈಗೇನ ಬಂದಿರೋದು ದೊಡ್ಡರಾಗ ಪೂಜೆಗೂ ಮುನ್ನ ಕುಡ್ಕೊಂಡ್ ಬಂದಿದ್ಯಲ್ಲ. ಹೋಗಿ ಚೆನ್ನಾಗಿ ಹೋಗಿ ಮಾನ್ ಕೆಟ್ಟದಕ್ಕ ನಿನಗೇನ ಬಂದಿರೋದು ಬರಬಾರದು. ಕುಡ್ಕೊಂಡ್ ಬಂದಿದ್ಯಾ? ಆ ಸಿದ್ಧಿಗ ಕುಡ್ಕ ಅಂತ ಹೇಳಿಲ್ವಾ? ನಾನೇನು ಮೈ ಮೇಲೆ ಜ್ಞಾನ ಇದ್ದಂಗೆ ಬಂದಿಲ್ಲ, ಇಲ್ಲ ತೂರಾಡ್ತಾ ಇದ್ದೀನ. ಎಲ್ಲ ಒಂದ್ ನೈಟ್ ಕುಡ್ಕೊಂಡ. ನಿಮ್ಮಪ್ಪ ಬಾರಿ ಕೆಟ್ಟ ನನ್ ಮಗ. ಅನ್ನ ನೀರ್ ಎರುದ್ದೆ ಅಟ್ಟಿಯಾಗಿರೋ ಜನನೆಲ್ಲ ಕಡಿದ್ರೆ ಜೇಲ ಮಾಡೋದು. ಹಾಗೆ ಬಿದ್ದೋಗ. ಲೇ ರತ್ನಿ, ಅದ್ಯಾನತ್ತೆ? ಮೊದ್ಲು ಕರ್ಕೊಂಡೋಗಿ ತಲೆ ಮೇಲೆ ಒಂದ್ ಬಿದ್ದಿಗೆ ನೀರ್ ಸುರಿ, ಬಟ್ಟಿ ಬರಿ ಬದಲಾಯಿಸು. ಅವೇ ತಲೆ ಮೇಲೆ ನೀರು ಗೀರು ಹೇಳು ಬೇಕಾದ್ರೆ ಪೂಜೆ ಆಗಬೇಕ ಆ ಮುಂಚಿನ ಬಾಗಿಲಲ್ಲಿ ಕೂತಿರ್ತೀನಿ, ಸರಿನಾ? ಅದಾಗಿಲ್ಲ. ನೀರ್ ಮನೆಗೆ ರತ್ನಿ ಬಿಸಿನೀರು ಇರ್ತದ ಉಯ್ಕಳೆ. ನೀರ್ ಬಿಸಿನೀರ್ನೆಲ್ಲ ನಿನ್ ತಂಗಿನೇ ಉಯ್ಕೊಂಡವಳೆ. ನೀರನ್ನು ಬರೀ ತಣ್ಣೀರು ಆಟಯ. ನೀರು ತಣ್ಣೀರು ಮೈ ಮೇಲೆ ಬಿದ್ರೆ ಕುಡ್ದಿದ್ ನಶ ಎಲ್ಲ ರತ್ನೆ ಒಂದು ಉರಿನಾರು ಹಾಕು. ನಮ್ ಕುರ್ಸೋದ್ ಇದ್ದಾರ ಈಗ. ಹೋಗು ಆ ತಣ್ಣೀರ್ನ ಉಯ್ಕೊ ಹೋಗು. ಹೋಗು ಹೋಗು. ನಿಂತ್ಕೊಳ್ಳೋ ಕೊಡು ಆ ಸೀಸುವ ಕೊಡಿ. ಕೊಡ್ಲ ಆ ಸೀಸುವ. ನಸ ಇದ್ದದಂತೆ ನಸ. ಹೋಗ್ ಮಡಿಯಾಗಿ ಬರೋಗು. ಇನ್ನು ದಾಸ ಹೆಂಗ್ ಕರೆಸ್ಬೇಕು, ಸಂಕ ಊದಿಸ್ಬೇಕು, ಜಾತ್ರೆ ಮಾಡಿಸ್ಬೇಕು. ಅಲ್ಲಿ ಗಂಟ ಕುಡಿಯಕ್ಕೆ ಒಂದ್ ತೊಟ್ಟು ನೀರು ಇಲ್ಲ. ಅದ್ಯಾವ ಹೋಗು ಹೋಗೋ ಮಡಿಯಾಗಿ ಬರೋಗು. ಇದೇನಮ್ಮಂಗ್ಲಿ ನಿನ್ ಗಂಡು ಬಂದ್ಮೇಲೆ ನೀರು ಇಕ್ಕೋತೀನಿ ಹಿಂದೆ. ಅಯ್ಯೋ ಚಿಕ್ಕಪ್ಪ, ಅವ್ರಿಗೋಸ್ಕರ ಎಷ್ಟು ಕಾಯೋದು? ಬಂದ್ರೆ ಉಳ್ಕೋತಾರೆ ತಗೋ. ಏನವ್ವ ಮನೇಲಿ ಬಟ್ಟೆ ಇಲ್ವಾ? ಗೋಣಿಚಿಗೆ ತಾಳ್ ಸುಟ್ಕೊಂಡ್ ಬಂದಿದ್ದೀ ತಾಟಲ್ಲ. ಮತ್ತೆ ಮಗ ಮಣ್ಣು ಒಂದ್ ನೈಟಿ ಅಂತಾನೆ, ನೀನು ಒಂದ್ ನೈಟಿ ಅಂತೀಯ. ನಾ ಕೇಳಿದ್ದು ನೀ ಹಾಕೊಂಡ ಬಟ್ಟೆಯ ನೀನು ಕುಡಿಯ ಕಲ್ಕೊಂಬಿಟ. ನಾನೇ ಕೊಟ್ಟೆ ಅಂತ ಹೇಳ್ದೆ. ನಾನ್ ಹಾಕೊಂಡಿರೋ ಬಟ್ಟೆಗೆಯ ನೈಟಿ ಅನ್ನೋದು. ಕೆಲ್ಸದ್ಮೇಲೆ ಬೆಂಗಳೂರು ಹೋದಾಗ ತಂದಿರೋದು. ಅಯ್ಯ ಬೆಂಗಳೂರಿಂದ ತರ ಗೋಳಿ ಮಗು ನೀನೇನು ಸಿಗ್ಲಿಲ್ವಂತ. ಮರ್ವಾದಿಯಾಗಿ ಹೋಗಿ ಸೀರೆ ಉಟ್ಕೊಂಡ್ ಬರೋಗು. ಅಪ್ಪ ಬತ್ತಿ ನಿಮ್ಗೆಲ್ಲ ಈ ಅವತಾರದಲ್ಲಿ ನೋಡ್ಬೇಕಾಗಿತ್ತು. ಹುಚ್ಚನಾಗೋಯ್ತಾ ಇದ್ದ ಅಷ್ಟೇ. ಪುಣ್ಯ ಆತ್ಮನ ಮಣ್ಣ ಯಾರನ್ನೇ ಕಣ್ಣು ಮುಚ್ಕೊಂಡ್ಬಿಟ್ಟ. ನಾವು
ಸದ್ಗೆಟ್ಟೋರಿಗೆ ಎಡೆಯ ಇಟ್ಟು ಭಕ್ತಿ ಭಾವದಳು ಕಟ್ಟು ನಿಟ್ಟು ಸದ್ಗೆಟ್ಟೋರಿಗೆ ಎಡೆಯ ಇಟ್ಟು ಭಕ್ತಿ ಭಾವದಳು ಕಟ್ಟು ನಿಟ್ಟು ದಾಸಯ್ಯನ ಬರುವಿಕೆಗಾಗಿ ಬಾಗಿಲ ಕಡೆಗೆ ದೃಷ್ಟಿಯ ನೆಟ್ಟು ಅಯ್ಯ ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ ಅಯ್ಯ ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ ಎಡೆಗೆ ಪೂಜೆಯ ಮಾಡಯ್ಯ ಎಡೆಗೆ ಪೂಜೆ ಮಾಡಯ್ಯ. ಇಷ್ಟು ವರ್ಷ ಆಯ್ತು ಈ ನನ್ನ ಮಗನ ಮಾತು ಒಂದು ಅರ್ಥ ಆಗಿರ್ತಿಲ್ಲ. ಮಾತಾಡಿದ್ರೆ ಮಿಯಾ ಮಿಯಾ ಅಂತಾನೆ. ಎಲ್ಲೋ ಕೊತ್ಕೆತ್ತಿ ಕೊಟ್ಟಿರ್ಬೇಕು ಇವನು. ಅವನ್ ಯಾಕ ಕೊತ್ತಿ ಗುಟ್ಟನು? ನೀನು ಕೂರ್ರಾಗದಲ್ಲಿ ಬಿಟ್ಟಿರ್ಬೇಕು. ಮತ್ತ್ಯಾಕೆ ಕೊತ್ತಿಯ ಮುನ್ಗರಿತಾನೆ? ಅದಾ ಬಾಣಂತಿಲಿ ನಿಮ್ ಅಣ್ಣ ಒಂದ್ ಕಾಡ್ ಕೊತ್ತಿ ಮಾಡ್ಕೊಂಬಂದು ಸಾರ್ ಮಾಡ್ಸಿ ಉಣ್ಣು ನಿಮ್ಮ ಕೊತ್ತಿ ಅಂತ ಕೈತದೆ ಅಂತ ಒಂದು ಕೊತ್ತಿ ಬಾಡ ಒಂದೇ ತಿನ್ಸ್ತ. ಈ ಮೂದೇವಿ ನೋಡಿದ್ರೆ ಕೊತ್ತಿ ಚುಕ್ಕಾಗತ್ತೆ. ಒಂದು ಗಳಿಗೆ ಹಸು ತಡೆಯಂಗಿಲ್ಲ, ಒಣನೆಲ್ಲ ತಡ್ಕಾಡ್ತಾನೆ. ಹೊರಗೆಟ್ ಮೂದೇವಿ. ಮೈಸೂರು ಗರಡಿಲಿ ಕುಸ್ತಿ ಕಿಸಿತೀನಿ ಅಂತ ಹೋಗಿ ಕುಕ್ಕೆ ಮುರಿಸ್ಕೊಂಡ್ ಬಂದವನೆ. ಆ ನನ್ನ ಮಕ್ಕಳು ಇವನ್ ಕುಕ್ಕೆ ಮುರಿಯ ಬದಲು ನಡ ಮುರಿದು ಕಳಿಸ್ಬೇಕಾಗಿತ್ತು. ಇರು ದಾಸಯ್ಯ ಬರ್ಲಿ. ರತ್ತಿ, ಏ ರತ್ತಿ, ಅದ್ಯಾನತ್ತೆ ಬಂದೆ. ನಿನ್ ಗಂಡ ಮೈತೊಳ್ದ? ನಿನ್ ಮಗ ಏನ್ ಎಳೆ ಕೂಸ? ನಾನು ತೊಳಿಯಕ್ಕೆ ಅವನು ಕೈಯಕ್ಕೆ ಕೂತ್ಕೋ. ಅಬ್ಬಬ್ಬಬ್ಬ. ಈ ಮನೆ ಹೆಂಗಸರ್ತಾರ ಬೇರೆ ಎಲ್ಲೂ ಇಲ್ಲ. ಆ ತೆತ್ತಿದ್ರೆ ಜಗಳ. ಅವ ನೀವಿಬ್ರು ಯಾವಾಗ ಲಗ್ನ ಮಾಡ್ತಾಡೀವಿ ಹೇಳು? ಯಾಕೆ ನಂಗೆ ನೀವಾಗ ನಗ ವಯಸ್ಸ? ನಿನ್ನ ಅಪ್ಪನ್ ತಿನ್ಕೊಂಡು ಹೋಗೋನು ನನ್ನ ಮಗನು ಜೊತೆಗೆ ಬಂದ್ಕೊಂಡು ಹೋಗೋನು. ನೀನ್ ಹೆಂಡ್ತಿ ಬೇಕಾದ್ರೆ ಮೂರೊತ್ತು ಬಾಕಿಸ್ಕೊಂಡ್ ನಿಂತ್ಕೊಂಡಿರ್ಲಿ. ಯಾಡ ಅನ್ನ ಅವ ನೀನು ಯಾವ ನಕ್ಷತ್ರದಾಗ ಹುಟ್ಟಿದ್ಯಾ ಹೇಳು? ಆ ಮೂದೇವಿ ಗೊತ್ಕೊಂಡ್ ತಗೋ. ಅದ್ ಸರಿ, ಈಗ ಯಾಕ್ಲ ನಾ ಹುಟ್ಟಿದ ನಕ್ಷತ್ರ ಕೇಳಿಯೇ? ಏನೂ ಇಲ್ಲ, ಒಂದ್ ತಡೆ ಗಿಡ ಹೊಡೆದ್ರೆ ಸರಿಯಾದೇನೋ ಅಂತ. ನಂಗೆ ಹೊಡಿಸ್ಲ ತಡಿಯ? ನಿನ್ ಹೆಂಡ್ತಿ ಹೊಡಿಸಿ ತಡಿಯ? ಕಾಯ ಬಡಿಸ್ಲ ನಂಗೆ ಪರ್ನೆ ಮೈ ಮೇಲೆ ಬಿದ್ದಳೆ. ಅದ್ಗೆ ನೀನು ಒಂದ್ ಎಣ್ಣೆ ತೀರೋಳು. ನಿನ್ ಮಗಳಿಗೆ ಅವ್ರತ್ತೆ ನಿನ್ನಂಗೆ ಬಂದ್ರೆ ನಿಂಗೆ ಹೆಂಗಾಗದ ಹೇಳು? ಅದ್ಯಾಕದು ಮಾವ? ಅದಕ್ಕೆ ತಾನೆ ಅತ್ತೆ ತರ ಮನೆಗೆ ಮಗನ್ ಕೊಟ್ಟಿರೋದು. ನಿನ್ನಿನ ಜಗಳದಲ್ಲಿ ನನ್ಯಾಕ್ ಮಜಾ ತಂದಿರ? ನಾನು ಹೇಳಿದ್ನ ಅತ್ತೆ ಇದರ ಮನೆಗೆ ಕೊಡಿ ಅಂತ ಹಿಂಗ್ ಹೋಗತ್ತ. ಏನೋ ಅವ್ರಿಗೆ ಕಾಯಿಲೆ ಇತ್ತಂತೆ, ಸತ್ತೋದ್ರಂತೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ ಮಗಳ ಸುದ್ದಿಗೆ ಏನಾದ್ರೂ ಬಂದ್ರೆ ಗಾಜಾರ ಗಾಜಾರ ಮಾಡ್ಬಿಡ್ತೀನಿ. ಅದ್ಯಾರೋ ಎಡಾಂತರದಲ್ಲಿ ಸತ್ತೋದ್ರು ಅಂತ ಸುದ್ದಿ ಬರ್ತದೆ. ನಮ್ಮ ಮನ್ಯಾಗಂತ ಸುದ್ದಿ ಅದ್ ಯಾವಾಗ ಬರ್ತದೋ ಕಾಣಿಸಿವ್ನೆ. ಅದೇ ಏನು ಅಂತ ಮಾತಾಡ್ತೀಯ? ಹುಡ್ಕೊಂಡು ಏನಂದ? ಮತ್ತೆ ಬಾಯಿಲೆ ಬಾಯಿಲೆ ಈ ಬಾಳ್ ನಮ್ಮಿ ಕಳೀರಿ. ನಮ್ಮ ಮಗುವಿಗೆ ಒಂದು ಕತೆ ಕಾಣಿಸ್ತೀನಿ. ನೀನೆಲ್ಲ ನನಗ್ ಕತ್ತಿ ಕಾಣಿಸೋದು? ನಾನ್ ನಿನಗೊಂದ್ ಕತ್ತಿ ಕಾಣಿಸ್ತೀನಿ. ಇದೇನ್ ಎಲ್ಲ ನೀ ಎದೆ ಬಂದ್ ಸಂಪಾದನೆ ಮಾಡಿರೋದ? ಎಲ್ಲರೂ ನನ್ ಗಂಡ ಸಂಪಾದನೆ ಮಾಡಿರೋದು. ಹ್ಞೂ ಅಂದ್ರೆ ನಾಳೆನೆ
ಜೊತೆ ಮಾತಾಡಕ್ಕೆ ಗೋಳ್ ಗುಂಡಿಗೆ ಇರ್ಬೇಕು. ನನ್ಗಿರೋದು ಒಂದೇ ಗುಂಡಿ, ಅದ್ರ ಜೊತೆ ಒಂದು ಗುಂಡಾಕೊಂಡ್ಬಿಟ್ರೆ ಧೈರ್ಯ ಬರ್ತದೆ. ಕೊಡ್ಲಾ ಸೀಸ್ವಾ? ಏನಲ್ಲಿ ಪಿಸ್ ಪಿಸ ಕೊಸ್ಕೊಸ ಅಂತ ಲೇ ರತ್ನಿ, ಆ ಇಳಿ ಕೈ ಎತ್ತಿಡು. ಒಳ್ಳೆದ್ರು ಬರ್ತಾರೆ. ಒಳ್ಳೆಯದ್ರಿಗೆ ಇಳಿ ಗುಟ್ಕೊಯ್ಯೋದ್ರು ಇಷ್ಟ. ಇರೋ ದಾಸಾಯಿ ಬರ್ಲಿ. ಶ್ರೀಮನ್ನಾರಾಯಣ ಗೋವಿಂದ. ಮಕ್ಕಳು ಮರಿಗಳು ಎಲ್ಲ ಹಸಿದು ಕುಂತವ್ರಲ್ಲ, ಮಕ್ಕಳು ಮರಿಗಳು ಎಲ್ಲ ಹಸಿದು ಕುಂತವ್ರಲ್ಲ. ದಾಸಯ್ಯನ ಸುಳಿವೂ ಇಲ್ಲ, ತೊಟ್ಟು ನೀರನ್ನು ಕುಡಿಯಂಗಿಲ್ಲ. ದಾಸಯ್ಯನ ಸುಳಿವೂ ಇಲ್ಲ, ತೊಟ್ಟು ನೀರನ್ನು ಕುಡಿಯಂಗಿಲ್ಲ. ಹಾಳಾದೋನೆ ದಾಸಯ್ಯ, ಎಲ್ಲಿದ್ದೀಯ ಬಾರಯ್ಯ. ಅಯ್ಯ ದಾಸಯ್ಯ ಬಾರಯ್ಯ, ಒಂದು ಪೂಜೆಯ ಮಾಡಯ್ಯ. ದಾಸಯ್ಯ ಬಾರಯ್ಯ, ಒಂದು ಪೂಜೆಯ ಮಾಡಯ್ಯ. ಈ ಆಳ ದಾಸಯ್ಯ ಎಲ್ಲೋಗೋದು? ಲೋ ಮಗ, ಹೋಗ್ಲಾ ದಾಸಯ್ಯನ ಕರ್ಕೊಂಬರ. ಈಗ 2 ಚಕ್ರಿ ಜಾಸ್ತಿ ಕೊಡ್ತೀನಿ. ಈಗಲ್ಲ, ಹೋಗ್ ಕರ್ಕೊಂಬರೋಗು. ಈರಿ ಕುಂಡಿಕಾಯಿ ಎತ್ತಿಕೋ, ದಾಸನಿ ಕೊಡ್ಬೇಕು. ಆ ಈರೈನ ಮನೆಯಲ್ಲಿ ಈರಿ ಗುಂಡ್ಕಾಯಿ ಇಕ್ಕಿಲ್ಲ ಅಂತ ಸಂಕಲೆ ಊದಿಲ್ಲ ಪುಣ್ಯಪ್ಪ. ನಿನ್ ಕಣ್ಣಿಗೆ ಏನೋ ಬಡ್ದಿದ್ದದು. ಮಾವನ್ಗೆ ಈಲಿ ಕುಣ್ಕಾಯಿ ಅಂದ್ರೆ ಇಷ್ಟ ಅಂತ ನೀನೇ ಎಡಗಿತ್ತೆ. ಬಾ ಇಲ್ಲಿ ನೋಡು. ಹೌದಲ್ವಾ? ಪೂಜೆ ಆದ್ಮೇಲೆ ದಾಸಯ್ಯನೇ ತಗೊಳ್ಳಿ. ತೀರ್ಥದ ಜೊತೆ ಪ್ರಸಾದ ಅಂತ ಈಲಿ ಗುಂಡ್ಕಾಯಿ ತಿನ್ನಿ ಬಿಡು. ಎಲ್ರಿಗೂ ಸತ್ತೋಗಿರೋನ್ ಆಸೆ ಏನು ಅಂತ ಗೊತ್ತದೆ. ಆದ್ರೆ ಗುಂಡ್ಕಲ್ ನಂಗೆ ಎದುರಿಗೆ ಬದುಕಿರೋನ್ ಆಸೆ ಏನು ಅಂತ ಯಾರು ಕೇಳೋರಿಲ್ಲ. ಈಗ ನಿಂಗೆ ಯಾರಿಗೇನೋ ಬಂದದ ನಿನ್ನ ಆಸೆ ಏನು ಅಂತ ಕೇಳಕ್ಕೆ. ನಮ್ಮ ಅಣ್ಣ ಬಡ್ಡಿಯದನ್ನು ಬಡ್ಕಂಡೆ. ನನಗೂ ಏನಾದ್ರೂ ಒಂದ್ ಗತಿ ಕಾಣಿಸು, ಸಾಯೋ ಕಾಲಕ್ಕೆ ನನ್ನ ನೋಡೋರು ಯಾರು ಅಂತ. ಮದ್ವೆ ಮುಂಜಿ ಅಂದದಕ್ಕೆ ಹೆಣ್ಣ ಅಲ್ಲಿ ನೋಡಿವ್ನಿ ಇಲ್ಲಿ ನೋಡಿವ್ನಿ ಅಂತ ಕಸ್ದಾಗೆ ಕಾಗೆ ಹರಿಸ್ಬಿಟ್ಟ. ಈಗಲೂ ಏನ್ ಕಾಲ ಮಿಂಚಿನ ಬಿಡ್ಚಿಕಪ್ಪ. ನೀನ್ ಹೂ ಅಂದ್ರೆ ಈಗಲೂ ಮಾಡಿದ್ರಾಯ್ತು. ನಾಚಿಕೆ ಆಗಕ್ಕಿಲ್ವ? ಮರಿ ಮಕ್ಕಳಾಗ ವಯಸ್ಸಿನಾಗೆ ಮದುವೆ ಅಂತೆ ಮದುವೆ. ಹಿಂಗ ಅಂದೋಂಡೆ ನನ್ನನ್ನ ಏನು ಅಂತ ಕೇಳ್ದಲ್ಲ ನಂಗೆ ಮಾಡ್ಬಿಟ್ಲು. ಈಗ್ಲೂ ಏನಪ್ಪ ಮಾಡ್ಕೊ, ಮುದುಕನ್ ಮದುವೆ ಅಂತಾರಲ್ಲ ಹಂಗೆ. ಚಿಕ್ಕಪ್ಪ, ಒಂದ್ ಮಾತು ಕೇಳ್ತೀನಿ. ನೀನು ವಯಸ್ಸಲ್ಲಿದ್ದಾಗ ಮದುವೆ ಯಾಕಾಗಿಲ್ಲ? ಒಂದ್ ವೇಳೆ ಯಾರನ್ನಾದ್ರೂ ಪಿರೀತಿ ಗಿರೀತಿ ಮಾಡಿ ಅವಳೇನಾದ್ರೂ ಕೈ ಕೊಟ್ಟ ಹೆಂಗೆ?
ಇಲ್ಲ ಕಣ್ಬಿಡು ಮಗ, ಎಲ್ಲ ನೀ ಯಾಳ್ ಮುಂದೆ ಹಾಳು ಮಾಡ್ಬಿಟ್ಟು. ಇದ್ರಾಗೂ ಇವ್ಳ್ ಕೈ ಮಾಡ ಅಂತದ. ಕೈ ಮಾಡುವ ಅಲ್ಲ, ಕಾಲ್ ಮಾಡುವ ಅಲ್ಲ, ಅವಳು ಯಾವಳ ಚಿತ್ತ ದೊಡ್ಡ ಸವಾಸ ಮಾಡಿ ಮನೆ ಮಟ್ಟ ಎಲ್ಲ ಪರಿಸ್ಥಿತಿ ಕಂದಿಟ್ಟಿದ್ದ. ನಾನೇನಾದ್ರೂ ಇಲ್ಲದೆ ಹೋಗಿದ್ದಿದ್ರೆ ದೇಶಾಂತರ ದೇಶ ಎಲ್ಲ ಹಿಂಗೆ ಈಗ ಸರಿ ಆಯ್ತದೆ ಅನ್ಕೊಂಡಾಗ ಏನಾದ್ರೂ ಅಡ್ಲಾಗ್ ಬಂದು ಎಲ್ಲ ಎಗ್ಗೊಟ್ಟೋಯ್ತದೆ. ಇವನ್ ಮನೆ ಹಾಳಾಗ ದಾಸಯ್ಯ ಇಲ್ಲ ಎಲ್ಲೋ ಗಂಟೆ ಅಳ್ಳಾಡುತ್ತವನೆ. ಇರು ದಾಸಯ್ಯ ಬರ್ಲಿ. ಊರಿಗೊಬ್ಬನೇ ದಾಸಯ್ಯ, ಮನೆ ಮನೆ ಪೂಜೆಗೂ ನೀನಯ್ಯ. ಊರಿಗೊಬ್ಬನೇ ದಾಸಯ್ಯ, ಮನೆ ಮನೆ ಪೂಜೆಗೂ ನೀನಯ್ಯ. ನೀನಿಲ್ಲದ ಪೂಜೆ ಇಲ್ಲಯ್ಯ. ಎಡೆಗೆ ಮುಕ್ತಿಯ ನೀಡಯ್ಯ, ಎಡೆಗೆ ಮುಕ್ತಿಯ ನೀಡಯ್ಯ. ಹಾಳಾದೋನೆ ದಾಸಯ್ಯ, ಎಲ್ಲಿದ್ದೀಯ ಬಾರಯ್ಯ. ದಾಸಯ್ಯ ಬಾರಯ್ಯ, ಒಂದು ಪೂಜೆಯ ಮಾಡಯ್ಯ, ಒಂದು ಪೂಜೆಯ ಮಾಡಯ್ಯ, ಒಂದು ಪೂಜೆಯ ಮಾಡಯ್ಯ. ನಿಮ್ ಚಿಕ್ಕಪ್ಪ ಈಗ ಕಾಸೇನ್ ಕರ್ಕೊಂಡ್ ಹೋಗೋಲೆ ತಡಿಯುತ್ತೋ. ಸಂತಕ್ಕೇನೆ ಮಾಡಿಯೇ? ಈಗ ನೋಡು ನಿನ್ ನಾಯಿಗೆ ಎಷ್ಟು ಮೆತ್ತಗಾಗೈತೆ. ಅದೇ ರೀತಿ ನನ್ನ ಹೆಂಡತಿ ಜೊತೆನೂ ಇರೋದಕ್ಕೆ ಏನ್ ತೊಟ್ರಾಗ ನಿನಗೆ? ಈ ಮೂತ್ ನನ್ ಮಗ ಎಲ್ಲೋದ್ನ? ನೀವು ಬರ್ರಿ ಒಳಗೋಗೋಣ. ನಾನು ಹೋಗಿ ದಾಸನ್ ಜೊತೆ ಬೇಗ ಬರ್ತೀನಿ. ಹೋಗು. ತಮ್ಮಣ್ಣ ನಿಂತ್ಕೋ. ಆ ಸೀಸ್ವ ಪಡಿಜಿ ಕೊಡ್ಲಾ
ಎಡೆಗೆ ನಾನ್ ಮಾಡುತ್ತೀನಿ, ಅಲ್ಲೇ ಎಚ್ಚಿರ್ತೀನಿ ಕುಡಿಲಿ. ಮಗ ಊರಲ್ಲೆಲ್ಲ ಚೆನ್ನಾಗಿದ್ದಾರ ಮಗ? ಎಲ್ಲರೂ ಚೆನ್ನಾಗವ್ರೆ ಕಣಕ್ಕ. ಏನು ಇನ್ನು ಪೂಜೆನೇ ಆಗಿಲ್ಲ? ಇನ್ನು ಇಲ್ಕಂಡ್ ಮಗ, ನಿಂಗೂ ಗೊತ್ತದಲ್ಲ ಊರಿಗೆ ಎಲ್ಲ ಒಬ್ಬನೇ ದಾಸಯ್ಯ, ಅವನೇ ಬಂದು ಎಲ್ರ ಮನೆ ಎಡೆಗೂ ಪೂಜೆ ಮಾಡ್ಬೇಕು. ರತ್ನೆ, ಅಳಿಯಂದ್ರಿಗೆ ಒಟ್ಟಸ್ತಿರ್ಬೇಕು. ಒಂದೆರಡು ಹಣ್ಣಿದ್ರೆ ಕುಯ್ ಕೊಡವ. ಸರ್ ಬಾವ, ಪರವಾಗಿಲ್ಲ ಬಿಡಿ. ಇದೇನ ಇನ್ನೊಂದ್ ಸೀಸೆ? ಚಿಕ್ಕಮ್ಮ, ಇದು ಕೆಮ್ಮು ಔಷಧಿ. ನನಗೆ ಹೇಳ್ಬಿಡ್ತಿದ್ದೀನ, ಕೆಮ್ಮಿತ್ತಲ್ಲ ಅದಕ್ಕೆ ಡಾಕ್ಟ್ರು 3 ಹೊತ್ತಿಗೆ 1 ಸೀಸೆ ಕುಡಿಯಕ್ಕೆ ಹೇಳೋರು. ಅದ್ಯಾವಲ್ಲ ಉಚಿತ ಕೊಟ್ರು, 3 ಹೊತ್ತಿಗೆ 1 ಸೀಸೆ ಔಷಧಿ ಕೊಟ್ರು. ಚಿಕ್ಕಪ್ಪ, ಇದು ಗಿಡಮೂಲಿಕೆ ಔಷಧಿ. ಇದು ಇಷ್ಟಿಷ್ಟೇ ತಗೋಬೇಕು. ಇದೆಲ್ಲ ನೀವು ತಿಳಿಯಕ್ಕಿಲ್ಲ ಬಿಡು. ನಂಗೊಂದು ತಿಳಿಯಕ್ಕಿಲ್ಲ ಬಿಡಪ್ಪ. ಬಡ್ಡಿ ಇದ್ದ ನಿಮ್ಮ ಅಪ್ಪನು ಹಿಂಗೆ ಯಾಮಾರಿಸ್ತಿದ್ದ, ನೀನು ಹಿಂಗೆ ಯಾಮಾರಿಸ್ತೀಯ. ಚಿಕ್ಕಪ್ಪ, ಹುಷಾರು. ನಾನೊಂದು ಕಡೆಗೆ ಹಿಂಗೋಗಿ ಸರಿನಾ? ಆಯ್ತು ಕಣಪ್ಪ. ಸಿದ್ದಯ್ಯ, ಚೆನ್ನ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ರತ್ನೆ, ಚಾಪೆ ಹಾಸವಾ? ಚಾಪೆ ಯಾರು ಬಂದರು? ಹಾಸ ಕುಂತ್ಕೋ ಸಿದ್ದಯ್ಯ. ಚಂದ್ರಪ್ಪ, ಊಟಕ್ಕೆ ಬಂದ್ರ? ಕೂತ್ಕೊಳ್ಳಿ. ಫೋನ್ ತಂದು ಕೊಡ್ರಿ ಒಂದು ತುತ್ತ. ಇರಿ ದಾಸಯ್ಯ ಬರ್ಲಿ. ಸಿದ್ದಯ್ಯ, ಚೆನ್ನ ಅವನು ಮನೆಯೊಳಗ ದಾಸಯ್ಯನ್ ಕಾದು ಕಾದು ಸಾಕಾಗೋಯ್ತು, ಇನ್ನೂ ಬಂದಿಲ್ಲ. ನನಗ್ ಬೇರೆ ಸೂಲ್ದಮ್ಮು ಹೊಟ್ಟೆ ಸ್ಯಾನೆ ಹಸಿತದೆ. ಪೂಜೆ ಆಗಗಂಟ ಒಂದು ತೊಟ್ಟು ನೀರು ಕುಡಿಯಂಗಿಲ್ಲ. ನಮ್ಮ ತಮ್ಮಣ್ಣನು ಅಮ್ಮಗ ನಮ್ಮ ತಮ್ಮಣ್ಣ ಗೊತ್ತಾಗ್ಲಿಲ್ವಾ? ನಮ್ಮ ತಮ್ಮಣ್ಣ ಆ ದಾಸಯ್ಯನ್ ಕರ್ಕೊಂಬರಕ್ ಹೋಗವನೆ. ಇನ್ನೊಂದುಗಳಿಗೆ ಹಿಂಗ್ ಬಂದ್ಬಿಡ್ತಾನೆ. ಅಲ್ಲಿ ಗಂಟ ಒಂದ್ ಸಿದ್ದಪ್ಪಾಜಿ ಪದ ಆಡಲ್ಲ. ಆಯ್ತು ಕಣ, ಆಯ್ತು. ಕುಂತ್ಕೊಳ್ಳ ಆಡು. ಸದ್ಗುರು ಪಾದಕ್ಕೆ ಶರಣೋ ಶರಣಯ್ಯ ಶರಣೋ ಶರಣೋ ಶರಣಯ್ಯ. ಪದವ ಹೇಳೋ ನಾಲಿಗೆಗೆ ಒಲಿದು ಬಾಬಾ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ. ಸಿದ್ದಯ್ಯ ದಯ ಮಾಡೋ. ಹರಿತಂದ ಧರ್ಮಗುರು ಹರಿಗೆ ದೊಡ್ಡ ಬರೆಸಿ ಹರಿತಂದ
ತತ್ವ ಚಿಂತನೆಯಲ್ಲಿ ಲಿಂಗಯ್ಯ ದಯ ಮಾಡೋ ಅರಮಾನೆ ಜ್ಯೋತಿ ಗುರುಮಾನೆ ಜ್ಯೋತಿ ಅರಮಾನೆ ಜ್ಯೋತಿ ನೀಲಗಾರರ ಮನೆ ಜ್ಯೋತಿ ಲಿಂಗಯ್ಯ ದಯ ಮಾಡೋ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಯ್ಯ ಸಿದಯ್ಯ ಸ್ವಾಮಿ ಪಾವಾಡ ಲಿಂಗಯ್ಯ ದಯ ಮಾಡೋ ಚಾಂದ್ರಪ್ಪ ಒಂದ್ ಗಳಿಗೆ ಆಚೆ ಈಚೆ ಅಡ್ಡಾಡ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ಪೂಜೆ ಆಗಿರ್ತದೆ. ಉಣ್ಕೊಂಡ್ ಹೋಗಿವ್ರಂತೆ, ಸರಿನಾ? ಇರ್ಲಿ ಬಿಡಿ, ದಾಸೆ ಬರೋ ಗಂಟ ಇಲ್ಲೇ ಕಾಯ್ತಿರ್ತೀವಿ. ರತ್ನಿ, ಇವ್ರಿಗೆ ಕುಡಿಯಕ್ಕೆ ಏನಾರ ಕೊಡು. ಅಕ್ಕೋ ಈಗಲೇ ಎಲ್ಲ ಏನು ಬೇಡ ಬಿಡ್ರಿ, ಊಟದ ಜೊತೆಗೆ ಕೊಡಿರಂತೆ. ಕಾಸು 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 ತಗೋ ಸೀತಯ್ಯ, ತಗೋ. ಅಣ್ಣೋ ಮೊದ್ಲು ಆ ಕೆಮ್ಮಿಗೆ ಏನಾದ್ರು ತೋರ್ಸ್ಕೊಳ್ಳೋಣ. ಒಳ್ಳೆ ದನವಿಂದ ಡಾಕ್ಟರ್ ಹತ್ರ ತೋರ್ಸ್ಕ. ಮುಂದಿನ ಮಾರ್ನಮಿಗೆ ನಿನಗೆ ಎಡಿ ಕೊಟ್ಟರು. ಮುಂದಿನ ಮಾರಿ ನಾವೇ ಬರ್ಬೇಕಾದದ್ದು. ಹ್ಞೂ, ಆಯ್ತು ಕಣ್ರಪ್ಪ. ಆಯ್ತು ಕಣ್ರಪ್ಪ. ಏ ರತ್ನಿ, ಸಾಪೆ ತಗೊಂಡೋಗು. ಅಲ್ಲ, ಇದ್ಯಾವ್ರು ಕೊಟ್ರು ನಮ್ಮಟ್ಟಿಗೆ ಬಂದವೆ ಉಣ್ಣಕ್ಕೆ? ಹಟ್ಟಿಯವ್ರಿಗೆ ಊಟವಿಲ್ದೆ ಸಾಯ್ತಾವ್ರೆ. ಅದೇನೋ ಹೇಳ್ತಾರಲ್ಲ, ಸೇದ ಬಾವಿ ನೋಡಿ ಮ್ಯಾಗ್ಲು ಮಾಡೋ ನೋಡಿ ಸೇದ ಬಾವಿಗೆ ಹುಚ್ಚವಿದ್ರಂತೆ. ಹಂಗೆ ಅಲ್ಲ, ಎಲ್ಲಾದ್ರೂ ಪೂಜೆ ಆಗಿರೋ ಹೊಟ್ಟೆ ಉಣ್ಕೊಂಡು ಹೋಗೋದು ಬಿಟ್ಟು ನಮ್ಮಟ್ಟಿಗೆ ಬಂದವೆ. ಎಲ್ಲ ನಮ್ಮ ಕರ್ಮ. ಯಾರು ಬಂದದು? ಏನು ಇಲ್ಲ ಅದಕ್ಕೆ, ಇಬ್ರಿಗೂ 5 ರೂಪಾಯಿ ಸಾಕಾಗಿಲ್ಲ, 10 ರೂಪಾಯಿ ಆದ್ರು ಅಂದೆ. ನಂತ ಬಿದ್ದದು 5 ರೂಪಾಯಿ. ನಿಂತ 5 ರೂಪಾಯಿ ಇದ್ರೆ ಸೇರ್ ಸಾಕ್ಬೇಕಿತ್ತು. 5 ರೂಪಾಯಿನ ನನ್ನ ಹತ್ರದಿಂದ ಬರ್ಬೇಕು 5 ರೂಪಾಯಿ? ನನ್ಗೇನು ಹೆಂಡ್ರ ಮಕ್ಕಳ ಕಾಸಿನ ಮಕ್ಕ? ನನಗೇನು ಗೊತ್ತು? ನಮ್ಮ ಅಣ್ಣ ಬದುಕಿರೋ ಗಂಟ ಬಟ್ಟೆ ಬರೆ ತಂದ್ಕೊಟ್ಟಿದ್ದ. ನೀವು ಹೊಣ್ಣಕ್ಕಾಗ್ತೀವಿ. ಮೈಯಲ್ಲಿ ಶಕ್ತಿ ಇರೋ ಗಂಟ ದುಡ್ದೆ. ಈಗ ನಿಮ್ಮೆಲ್ಲರೂ ಆಶ್ರಯದಲ್ಲಿ ಬದುಕಿದ್ದೀನಿ. ಎಲ್ಲ ನಮ್ಮ ಕರ್ಮ. ಅದೇನಪ್ಪ, ಇವಾಗ ನಾನು ನಿಮಗೂ ಅನ್ಯಾಯ ಮಾಡಿರೋದು? ಏನು ಇಲ್ಲ ಬಿಡಿ. ಇದೇನು ಇಷ್ಟು ಕೆಮ್ತಾ ಇದ್ದೀರಿ? ಚಿಕ್ಕಪ್ಪ
ಹೊಸಿ ಕೆಮ್ಮಿನ ಔಷಧಿದ್ರೆ ಕುಡಿಬೇಕಾಗಿತ್ತು. ಕೆಮ್ಮು ಔಷಧಿನ ಹಾ ಅದೆಲ್ಲಿದ್ದವ? ಹಾ ಗಿಡಮೂಲಿಕೆ ಔಷಧಿ ತಂದವನ ಕೆಮ್ಗೆ ಹೊಸಿ ಕುಡ್ಕೊಂಬತ್ತೀನಿ ರೀ. ಎಲ್ಲಿದೆ ಚಿಕ್ಕ ಮಾವ? ಆ ಜಗ್ಲಿಗೆ ಉಣ್ಣಾಗಿಟ್ಟುನಿ ಇರಿ. ಸರಿ ಸರಿ. ಅಯ್ಯೋ ನನ್ ಮಹಾರಾಜ ಇದ್ದಿದ್ರೆ ಇವತ್ತಿಗೆ ಒಂದ್ ಕಳೆ ನನ್ನ ಒಂಟಿಯ ಬಿಟ್ಬಿಟ್ಟು ನೀ ಮಾತ್ರ ಹೊಂಟೋದ್ಯಲ್ಲಯ್ಯಪ್ಪ. ಸುಮ್ಮನಿರು, ಅಳ್ಬೇಡ. ಅತ್ತೆ, ಈ ಭೂಮಿ ಮೇಲೆ ಯಾರು ಶಾಶ್ವತ ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯಲೇಬೇಕು. ನೀನು ಈ ಐಮಗನೆಲ್ಲ ನೋಡಿ ಅದೇಟ್ ಸಂತೋಷ ಪಡ್ತಿದ್ಯೋ ನನ್ ಸ್ವಾಮಿ. ನನ್ ಬಾಳ ಹಿಂಗ್ ಮಾಡ್ಬಿಟ್ಟು ನೀನ್ ಮಾತ್ರ ಹೊಂಟೋದ್ಯಲ್ಲಯ್ಯಪ್ಪ. ಹೊಂಟೋದ್ಯಲ್ಲಪ್ಪ. ಮತ್ತೆ ನೀನ್ ತಂದ ಹುಡುಗು ಎಡೆಗೆ. ಅಯ್ಯೋ, ಅಪ್ಪ ಸತ್ತು 2 ವರ್ಷ ಆಯ್ತು. ಇನ್ನ ನೆನ್ಸ್ಕೊಂಡು ಹೇಳ್ತೀಯಲ್ಲ, ನಿಮ್ಗೆ ಬುದ್ಧಿ ಆಯ್ತಾ? ನಿಮ್ಮ ಅಪ್ಪಂಗೆ ನಾನು ಅಂದ್ರೆ ಕೊಂಚ ಪ್ರಾಣ ಕಣವ. ಒಂದಿನನು ಒಂದು ಬೈಗ್ಲ ಬೈದಿಲ್ಲ ಗೊತ್ತಾ? ಅಯ್ಯೋ, ಅವನೇನ್ ಬೈತಾನೆ, ಎಲ್ಲ ದಿನ ಬೈತಾ ಇದೆಯಲ್ಲ. ಅಪ್ಪ ಸತ್ತು 2 ವರ್ಷ ಆದ್ರು, ಅದಕ್ಕೂ ಮುಂಚೆ ಮುದ್ದೆ ಒಪ್ಸೋದು ಕೇಳ್ದ. ಮಾಡ್ಕೊಡ್ಲಿಲ್ಲ. ಹೌದಾ? ಅಯ್ಯೋ ನೀನು ಇಟ್ಟು ಮುಗ್ಸಾರು ಮಾಡ್ಕೊಂಡಿದ್ದಿದ್ರೆ ನೀನು 4-5 ವರ್ಷ ಬದುಕ್ತಿದ್ದ ನನ್ ಸ್ವಾಮಿ. ಅವೇ, ಕಾಯಿಲೆ ಬಿದ್ದು ನೀರೇ ಕುಡಿಯಕ್ ಆಗ್ತಿರ್ಲಿಲ್ಲ ಅಪ್ಪಂಗೆ. ಇನ್ನ ಮುದ್ದೆ ನುಂಗಕ್ಕೆಲ್ಲ ತಿಂದು ಹೇಳು. ಆಮೇಲೆ ಮುದ್ದೆ ನುಂಗಿ ಗಡ್ಲಿಗೆ ಸಿಕ್ಕಾಕೊಂಡು ಸತ್ತಿದ್ರೆ ಆಮೇಲೆ ನನ್ನಿಂದಾನೇ ಬೇರೆ ಹೇಳ್ತಿದ್ದೆ. ಎಷ್ಟೊತ್ತು ದಾಸಯ್ಯ ಬರೋದು? ಹೊಟ್ಟೆ ಬೇರೆ ಹಸಿತಾ ಇದೆ. ಊಟದ ಮಾತು ಹಂಗಿರ್ಲಿ, ಈ ಮನೇಲಿ ಕುಡಿಯಕ್ ನೀರು ಕೊಡಲ್ಲ. ಅಯ್ಯೋ ಇರಿ ದಾಸಯ್ಯ ಬರ್ಲಿ. ಅದೇ ಅಂದ್ರೆ ಕೆಮ್ಮು ಔಷಧಿ ಏನೋ ಒಂಥರ ರುಚಿ. ಐ ಯಾರೋ ಪಂಚ ಬೀಳಿಸ್ಕೊಂಡಿದ್ದಂಗ, ಬಾಯೆಲ್ಲ ತೊಗರು. ಇದಾ ಕೆಮ್ಮೌಸ್ತಿ? ಯಾರು ಹೇಳಿದ್ದು? ನಮ್ಮ ತಮ್ಮಣ್ಣ. ಓ ಸರಿ, ನಮಗೂ ಹೊಸಿ ಕೆಮ್ಮು. ಉಳಿದಿದ್ದು ನಾನೇ ಕುಡಿದು ಬಿಡ್ತೀನಿ. ಹತ್ರದಲ್ಲೆಲ್ಲೋ ಇವನ್ ಮನೆಯೊಳಗ ದಾಸಯ್ಯ ಗಂಟೆ ಅಳ್ಳಾಡಿಸ್ತಾವನೆ. ಈ ಕೆಮ್ಮು ಔಷಧಿ ಕುಡಿದ್ಮೇಲೆ ತಲೆ ಗಿರ್ರ ಅಂತ ಸುತ್ತಾದೆ, ಹೊಟ್ಟೆ ಸ್ಯಾನೆ ಹಸಿತಾದೆ. ಅಯ್ಯೋ ಇರು, ದಾಸಯ್ಯ ಬರ್ಲಿ, ಪೂಜೆ ಆದ್ಮೇಲೆ ಊಟ. ಅಯ್ಯ, ಈ ಮನೇಲಿ ಉಣ್ಣಕ್ ಏನ್ ಸಿಗ್ತದ ಮಗ? ಬಾರವ, ಆಚೆ ಕಡೆ ಏನಾದ್ರು ಕೊಡಿಸ್ತೀನಿ ಬಾ. ಏನ್ ಪಟ್ನವ? ಊರೆಲ್ಲ ಭಕ್ಷ ಮಾಡ್ತದೆ. 7-8 ಗಂಟೆಗೆಲ್ಲ ಅಂಗಡಿ ಬಾಗ್ಲಾಕಿರ್ತಾರೆ. ಓ
ನಮ್ಮ ಅಣ್ಣ ಬುದ್ಧಿ ಇಲ್ದೆ ನಿನ್ಗೇನ್ ಕೊಟ್ಟ? ಕುಂಟ ಅಂತ ಸೊಂಟದ ಮೇಲೆ ಕುಂಡಿಸ್ಕೊಂಡ್ರೆ ಯಗರಿ ಕಿವಿ ಗುಚ್ಚ ಹೋಯ್ದಂತೆ. ಹಂಗೆ ಏನು ಪರಿಚಯ ಇರೋನು ಅಂತ ಹೆಣ್ ಕೊಟ್ರೆ ಮೈಸೂರು ಅರಮನೆ ಬೇಕಂತ ಮೈಸೂರು ಅರಮನೆ ಮುಸ್ಲಿಗೆ ಈ ಮನೆಯಲ್ಲಿ ಗುಂಡ್ರದವರಿಗೆಲ್ಲ ಬಾಯಿಗೆ ಬಂದಾಗ ಮಾತಾಡಂಗಾಯ್ತು. ನಾನು ಬೇಡ ಬೇಡ ಅಂದ್ರು ನೀನ್ ನನ್ನ ಪ್ರಾಣ ಹಿಂಡ್ ಕರ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಹಿಂಗೆ ಹೂ. ಅಯ್ಯೋ ಇರು, ನಿಮ್ಮಪ್ಪ ಇಲ್ಲೇ ದಾಸೆ ಹೆಂಗ್ ಕರ್ಕೊಂಡ್ ಹೋಗಿದ್ದಾನೆ. ಹೋಗು, ನೀನು ನಿಮ್ಮ ಅಪ್ಪನ ಜೊತೆ ದಾಸೆ ಹೆಂಗ್ ಕರ್ಕೊಂಡ್ ಬರೋಗು. ಬಾಬಾಗ ನಾನು ನಿನ್ಗೆ ತಾತನ್ ಕತೆ ಹೇಳ್ತೀನಿ. ಅತ್ತೆ ಅವಳನ್ನ ಕಳಿಸಿ ಇಲ್ಲಿ, ನಾನು ನೋಡ್ಕೊತೀನಿ. ಇದೇನಪ್ಪ ಜನಗಳೆಲ್ಲ ಇಬ್ಬಿಬ್ರು ಕಾಣಿಸ್ತವ್ರೆ. ಈ ಕೆಮ್ಮೌಷಧಿ ಕುಡಿದ್ಮೇಲೆ ತಲೆ ಗಿರ್ರಂತ ಸುತ್ತಾ ಇದೆ, ಹೊಟ್ಟೆ ಸ್ಯಾನೆ ಹಸಿತಾದೆ, ನಾಲ್ಗೆಗೇನಾದ್ರೂ ಖಾರ ಬೇಕು ಅನ್ನಿಸ್ತಾ ಇದೆ. ಪತ್ನಿ, ನಾಲ್ಗೆಗೇನಾದ್ರೂ ಖಾರ ಇದ್ರೆ ಕೊಡವಾ? ಆಗಕ್ಕಿಲ್ಲ. ಪೂಜೆ ಆಗಗಂಟ ಏನು ಕೊಡ್ಬೇಡ. ಇರೋ ದಾಸಯ್ಯ ಬರ್ಲಿ. ದೇವರ ಹೊತ್ತ ದಾಸಯ್ಯ ಎಲ್ಲಿದ್ದೀಯ ಬಾರಯ್ಯ, ಹಬ್ಬ ಹರಿದಿನಕ್ಕೆಲ್ಲ ನಿನ್ನ ಶಂಕಿನ ಸದ್ದು ಬೇಕಯ್ಯ, ಮನೆ ಪಾವನವಾಗಲು ನೀಯೇ ಸಾಕಯ್ಯ. ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆಯ ಮಾಡಯ್ಯ, ದಾಸಯ್ಯ ನಿನ್ನ ಎಕ್ಕುಟ್ಟೋಗ ಎಲ್ಲಿದ್ದೀಯ ಬಾರಯ್ಯ, ದಾಸಯ್ಯ ನಿನ್ನ ಮನೆ ಹಾಳಾಗ ಎಲ್ಲಿದ್ದೀಯ ಬಾರಯ್ಯ, ದಾಸಯ್ಯ ಬಾರಯ್ಯ ಎಡೆಗೆ ಪೂಜೆ ಮಾಡಯ್ಯ. ಯಾವ ದಾಸಯ್ಯ ಬರೋದು? ಮನೆ ಮಂದಿನೆಲ್ಲ ಸಾಯಿಸ್ಬೇಕು ಅನ್ಕೊಂಡಿದ್ಯೇನೋ? ಕೊಚ್ಚಿ ಮರಿ ಬೇರೆ ಮಿಯಾ ಮಿಯಾ ಅಂತ ಬಡ್ಕತ್ತದೆ. ಲೇ, ನಿಮ್ ಚಿಕ್ಕಪ್ಪ ಕುಡ್ದಿದ್ದು ಕೆಮ್ಮೌಷಧಿ ಅಲ್ಲ, ಕುದುರೆ ಕುಡ್ಸೋ ರಮ್ಮ. ನಿಮ್ಮ ಅಣ್ಣ ಕಾಲ್ಪಟ್ಟಿ ಐದ ಸುಳ್ಳೇಳಿ ತಂದು ಮೊಳಗವನೆ. ಅಯ್ಯೋ ಶಿವ್ರೆ, ಕಲ್ತಿದ್ಬಿಡು, ಕಲ್ಕೇತಿ ಅಂದ್ರೆ ಊರ್ ಬಿಟ್ರು ಬಿಡಲ್ಲ ನನ್ ಬುದ್ಧಿನ ಜಾಸ್ತಿ. ಹಂಗಾಯ್ತು ಮಣ್ಣನ್ ಕತೆ ಹಾಳಾದವನು. ಇನ್ನು ಅದ್ ಯಾವತ್ತು ಉದ್ಧಾರ ಆದನೋ ಏನು. ನಮ್ಮಪ್ಪ ಕಾದು ಕಾದು ಈ ಹಾಳು ಕೊಂಬೆ ತಂದು ಮದ್ವೆ ಮಾಡ್ದ. ಥು. ಅಲ್ಲೇಂದ್ರೆ ಒಂಚೂರು ಏನಂದ್ರೆ ಹೇಳಿ ಅಂದ್ರೆ ಕುದುರೆ ಕೊಡ್ಸೋ ಔಷಧಿನ ಔಷಧಿ ಅಲ್ಲ, ಮತ್ತೆ ಎಂಡ ಎಂಡ. ಓ, ಅದಕ್ಕೆ ಮೈಯೆಲ್ಲ ಒಂಥರ ಮುಲ್ಮುಲ ಅಂತ ಅದೇ ಅದೇಂದ್ರೆ ಇದನ್ ತಯಾರು ಮಾಡಿ ಬೋಳಿ ಮಗ ಯಾರ? ಅದ್ ಸರಿ, ಇನ್ನರ್ಧ ಸೀಸ ನೀವು ಕುಡಿದ್ರಲ್ವಾ? ಇದೆಲ್ಲ ನಮ್ಗೆ ಸಾನೆ ದಿವಸದಿಂದಲೇ ರೂಢಿ ಆಗದೆ. ನಿಮ್ ಚಿಕ್ಕಪ್ಪ ಫುಲ್ ಟೈಟ್, ನಂಗ್ ಬೇರೆ ನಿದ್ದೆ ಬತ್ತಾಯ್ತು. ಇನ್ನು ಊಟ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಈ ಮನೇಲಿ ಮಲ್ಕೊಳ್ಳೋಕ್ಕೂ ಜಾಗ ಸಿಗಕ್ಕಿಲ್ಲ. ಬಾ ಮಲಿಕಲಣ. ಬಾ. ನಾಲ್ಕೆ ಸೇದಾಗ ನಿನ್ ನಾಚಿಕೆ ಮಾನ ಮರ್ಯಾದೆ ಏನಾರ ಆಯ್ತಾ? ನಿಂಗೆ ಹೇಳಕ್ಕಾಗಕ್ಕಿಲ್ಲ, ನಾನ್ ಮಲ್ಕೊಂಡಿರ್ತೀನಿ. ಆಮೇಲೆ ಎಬ್ಬರ್ಸು ಏನು? ಪೂಜೆಗೆ. ನೀನು ಬಜಾರಿನಯ್ಯ? ಎಲ್ಲೋಯ್ತದೆ ನಿಮ್ಮ ಅವನ್ ಬುದ್ಧಿ? ಅಲ್ಲ
ಕುಡ್ದು ಕುಡ್ದು ನಮ್ ರಥನೆಲ್ಲ ಹಾಳ್ ಮಾಡಿದ್ಯಲ್ಲ. ಹೋಗು ಹೋಗಿ ಎಲ್ಲಾರು ಮುಂದೆ ಬಿದ್ದ ಹೋಗು. ಈ ಮನೆಗೆ ಕಾಣ್ದೆತ್ ನಂಗೆ ದುಡಿಸ್ಕೊಂಡ್ರಿ, ನನ್ಗೆ ಮದ್ವೆ ಮಾಡ್ಲಿಲ್ಲ, ಹೆಂಡ್ರು ಮಕ್ಕಳು ಯಾರು ಇಲ್ಲ. ಈಗ ಸಾಯೋ ಕಾಲಕ್ಕೆ ನಿಮ್ಮ ಹತ್ರ ಎಲ್ಲ ಬಯಸ್ಕೊಂಡು ಮುದಿ ನಂಗೆ ಬಿದ್ದಿದ್ದೀನಿ. ಎಲ್ಲ ನಮ್ಮ ಕರ್ಮ. ಮನೆಯಲ್ಲಿ ಒಂದೊಂದೊಳ್ಳೆ ಅಂತ ಹೊಟ್ಟು ತುಂಬಾ ಕುಡ್ದು ಹಿಂಗಾಗವೆ. ಬೇಗ ಸಂಕತ್ತನಿ ಮಾಡಿಸಿ ಎಲ್ರಿಗೂ ಉಣ್ಣಕ್ ಹಾಕು. ಈ ನನ್ ಮಕ್ಳು ಈ ನಿನ್ ಮಕ್ಳು ನನ್ನ ಅಲ್ಲಿಂದ ಇಲ್ಲಿ ಗಂಟ ಒದ್ಕೊಂಡ್ ಬಂದವ್ರೆ. ನನ್ ದೇವ್ರು, ನನ್ ಗಂಟೆ, ಜೋಳಿಗೆ ಎಲ್ಲ ಕಿತ್ಕೊಂಡ್ ಬಂದವ್ರೆ. ಇದು ನ್ಯಾಯನ? ನೀನೇ ಹೇಳು. ಅಯ್ಯ ನೀನ್ ನ್ಯಾಯ ಮನೆ ಹಾಳಾಗ ಮನೆ ಮಂದಿ ಎಲ್ಲ ಒಟ್ಟು ಹಚ್ಕೊಂಡು ಸಾಯ್ತವ್ರೆ. ಬೇಗ ಪೂಜೆ ಮಾಡು. ನಾ ಪೂಜೆ ಮಾಡಕ್ಕಿಲ್ಲ, ನಂಗೆ ನ್ಯಾಯ ತೀರ್ಮಾನ ಆಗ್ಬೇಕು. ನನ್ ದೇವ್ರನ್ನ ನೀವ್ ಯಾಕೆ ಮುಡಿದ್ರೆ? ಲೇ ವೆಂಕಟದಾಸಿ, ನ್ಯಾಯವಂತೆ ನ್ಯಾಯ ಇಕ್ಕಿರೋ ಎಡೆ ಎಲ್ಲ ಅಳಿಸೋಗದೆ. ನನ್ನ ಮಕ್ಕಳ ನಿಮ್ಗೆ ಈಗ ಹಬ್ಬಕ್ಕೆ ತಲೆ ಕೊಂಬತ್ತವಲ್ವಾ ಕೊಂಬು. ಅದೇನೋ ಹೇಳ್ತಾರಲ್ಲ, ನಾಟಿ ಹಾಕೋ ಕಾಲಕ್ಕೆ ನರಿಗೆ ಇಬ್ರೇಂಡ್ರಂತೆ. ಹಂಗೆ ಲೇ ತಮ್ಮಣ್ಣ, ಮೂಗ ಈ ನನ್ನ ಮಗನ್ ಹಿಡಿದ್ ಕುಕ್ರಸ್ರು. ಮನೆ ಮನೆ ಮುದ್ದೆ ಮಾರಿ ಕುಡಿ ನಿದ್ದೆ ಇದ್ರೆ ಈ ಊರು ಎಕರೆ 300 ಅನ್ನಂತೆ. ವಿಯಕ್ಕಮ್ಮನ ಜ್ಞಾನ ನೋಡ ಹೋಗಿ ಅಂತ ತಿಳ್ಕೊಂಡ. ನಮ್ ರಥ ಅಪ್ಪ ಎಲ್ಲಾನು ಹಾಳ್ ಮಾಡಿದ್ಯಲ್ಲ ಮನೆ ಹಾಳ. ಮಡಿ ಮಡಿ ಅಂತ ಮನ್ಮಂದಿನೆಲ್ಲ ಗೋಳಕೊಂಡೆ. ಈಗ ನೋಡು ದಾಸಯ್ಯ ಚಂದ ಮಾಡ್ದ ಮಡಿ. ರತ್ನಮ್ಮ ಇದು ಆ ಏಂತ ನಾ ಹೇಳ್ತೀನಿ. ನೀ ಏನ ಹೇಳೋದು? ಗ್ಯಾಸ್ಗೆ ದಾಸಯ್ಯ ನನ್ ಗಂಡನ ಎಳೆನೆಲ್ಲ ಸುತ್ತ ಮಾಡಿಯಲ್ಲ. ಹೋಗಿ ನನ್ ಮಾತಾಡಕ್ ಬಿಡು. ನೀ ಅನ್ಕೊಂಡಂಗೆ ಇದು ಆಗಲ್ಲ. ಮತ್ತಿನ್ನೇನು ಶಿವನ್ ತಲೆ ಮೇಲೆ ಗಂಗೆ ತಂದು ಸುಡ್ದ. ತಮ್ಮಣ್ಣ ನನ್ ಮಾತಾಡಕ್ ಬಿಡು. ಅದ್ಯಾಕೆ ನಾ ಹೇಳ್ತೀನಿ. ಅದೇನ್ ಹೇಳಿ ಪುಡಿ ಬಾವ. ನೋಡಿ, ನಾನು ಎಷ್ಟ್ ಮನೆ ಅಂತ ಪೂಜೆ ಮಾಡೋದು, ಹೋದ್ ಮನೆಯಲ್ಲ ಒಂದೇ ಒಂದು ಒಳ್ಳೆ ತೀರ್ಥ ತಗೋ, ಎಡೆ ತೀರ್ಥ ಅಂತಾರೆ, ತಟ್ಟೆ ಊರು ಕೈ ತೊಳೆ ಅಂತಾರೆ. ಅದಕ್ಕೆ ನಾನು ಒಂದೇ ಒಂದು ಕುಡ್ದಂಗೆ ಮಾಡಿ ಮಿಕ್ಕಿದ್ದನ್ನೆಲ್ಲ ನಾನು ಒಂದು ಸೀಸುವ ಕಟ್ಕೊಂಡು ಅದು ಕುಯ್ಕೊಂಡಿದ್ದೆ. ಆ ಶಿವನಂದ ಅವಳಲ್ಲ, ಶಿವನಂದ ಅವನ್ ಮನೆ ಪೂಜೆ ಮಾಡ್ಬೇಕಾದ್ರೆ ನನ್ ಸೀಸುವನ್ನ ಹಾಸ್ಬಿಟ್ರು. ಆಮೇಲೆ ನಾನು ಈ ಪ್ಲಾಸ್ಟಿಕ್ ಚೀಲಕ್ಕೆ ಎಲ್ಲ ಕಟ್ಕೊಂಡಿದ್ದೆ. ಈ ನನ್ನ ಮಕ್ಕಳು ಎಲ್ಲ ನನ್ನ ಎತ್ತಿ ಕುಕ್ಕರ್ಸ್ರು. ಎಲ್ಲ ಹಾಳಾಗೋಯ್ತು. ಆದ್ರೆ ನೀವು ಅನ್ಕೊಂಡಂಗೆ ಇದು ಅದಲ್ಲ. ವಾಸನೆ ನೋಡಿದ್ರಿ ಹಂಗ ಅನ್ಸಕ್ಕಿಲ್ಲ. ಹೆಂಗಾದ್ರೂ ಆಗ್ಲಿ ನೀವು
ಒಸಿ ದೂರನೇ ಇರು. ಅಲ್ಲಿಂದ ನಿನ್ ಗಂಟೆ ಅಡ್ಡಾಡ್ಸು. ಹೋಗು. ನೀವು ಗಂಟೆ ಆಡು ಮೇಲೆ ತಿಳ್ಸು. ಎಲ್ಲೋ ಸಂಕ ಎಲ್ಲೋ ಕೊಡಿ ಕೊಡಿ, ಸಂಕ ನಾ ಪೂಜೆ ಮಾಡ್ತೀನಿ. ಸಂಕ ಸಂಕ ಕೊಡು. ಪೂಜಾ ಕೂದ್ಲಾ? ಪೂಜಾ ಸಂಕನ ಪೂಜಾ 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 ಸಂಕನ ಪೂಜಾ. ನನ್ನ ಮಗನೇ ಕೂದ್ಲಾ ಈ ಸಲ ಕರೆಕ್ಟ್ ಪೂಜಾ 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 ಒಟ್ಟು ತುಂಬ ಕುಡಿದು ಸಂಕಟ್ ತಗಿನೇ ಬರ್ತಾ ಇಲ್ಲ. ಬರೀ ತುಸು ತುಸು ಅಂತ ಗಾಳಿ ಬರ್ತದಲ್ಲ. ತಮ್ಮಣ್ಣ, ನೀವು ತಲೆ ಮೇಲೆ ನೀರು ಇರಲ್ಲ. ತಮ್ಮಣ್ಣ ತಗೋ, ಸಂಕನ ನೀನುವುದು, ಪೂಜೆನ ಮೂಗ ಮಾಡ್ಲಿ. ಹಿಂಗೆ ಆದ್ರೆ ಬೆಳಗ್ಗೆ ಆಗೋಯ್ತದಷ್ಟೇ. ಆಗಕ್ಕಿಲ್ಲ. ಈಗಾಗ್ಲೇ ಇಕ್ಕಿರೋ ಎಡೆಯಲ್ಲ ಒಪ್ಪಕ್ಕಿಲ್ಲ. ಕಳ್ಸೋಗದೆ ಕಣ. ಇಲ್ಲ, ನಾವ್ ಒಪ್ಪಕ್ಕಿಲ್ಲ. ದಾಸಯ್ಯನ್ ಸಂಘ ತನಿ ಜಾತ್ರೆ ಗಂಟೆ ಸದ್ದು ಬರ್ದೆ ಹೋದ್ರೆ ನನ್ ಗಂಡ ಎಡೆ ತಿನ್ನಕ್ ಬರಕ್ಕಿಲ್ಲ. ಬಾಯ್ ಮುಚ್ಚ ಸುಮ್ಮನೆ ಹಾಗಿದ್ರೆ ನೆಂಟ್ರು ಎತ್ತರನೆಲ್ಲ ಯಾಕೆ ನೀನ್ ಬಾಯ್ ಮುಚ್ಕೊಂಡು ಸುಮ್ಮನೆ ಇರು. ಏನ್ ಬಾವ ನನ್ನ ಮುಂದೆ ನನ್ನ ತಂಗಿ ಮಾಡಿದ್ಯಾ? ಇದಕ್ಕೆಲ್ಲ ಮನೆಯಲ್ಲ ನೀನೇ ಕಾರಣ. ದೆವ್ವದ ಔಷಧಿ ಅಂತ ಸುಳ್ಳು ಹೇಳಿ ಚಿಕ್ಕ ಅವ್ರು ಕೊಟ್ಟೋಗಿದ್ದಲ್ಲ, ಕೆಂಪ್ ತಡಿಲಾರ್ದೆ ಅವ್ರು ಅದನ್ನ ಕುಡಿದ್ರು. ಈ ಉಳಿದರ್ದನ ಈ ಮನೆ ಅಳಿಯ ಕುಡಿದ್ರು. ಅರ್ಥವಾಯ್ತಾ? ಈ ಮನೆ ಸಾಕು, ಪೂಜೆನೂ ಬೇಡ, ಸ್ಥಿತಿನೂ ಬೇಡ, ನೀನು ಬೇಡ. ನಾನು ಊರಿಗೆ ಹೇಳ್ತೀನಿ. ಅಳಿಯಂದ್ರೆ ಅಳಿಯಂದ್ರೆ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರ್ತದೆ ಹೋಯ್ತದೆ. ಅದಕ್ಕೆ ಈ ರೀತಿ ಮಾತು ಯಾಕೆ? ನಾನ್ ಮರ್ಯಾದೆ ಇರಕ್ಕಿಲ್ವ? ನಾನ್ ಇರಕ್ಕಿಲ್ವ? ಮರ್ಯಾದೆನಾ? ಇರು, 500 kg ಮಾರ್ಗದ ತಂದು ಕೊಡ್ತೀನಿ. ಆಯ್ತಪ್ಪ ಪೂಜೆ. ಪೂಜೆ ಆಯ್ತು, ಪೂಜೆ ಪೂಜೆ ಆದದ್ದು ಎಡೆಗಲ್ಲ, ಈ ದಾಸ ಹಿಂಗಾಯ್ತು ಪೂಜೆ. ನೋಡಿ, ನೀವು ಊರೂರು ಅಲಿತೀರಿ, ಆದ್ರೆ ನಾನು ಒಂದೇ ಊರಲ್ಲಿ ಮನೆ ಮನೆ ಅಲಿತೀನಿ. ನಿಮಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ನನಗೆಷ್ಟು ಮರ್ಯಾದೆ ಕೊಡ್ತಾರೆ ನೀವೇ ನೋಡಿದ್ರಲ್ಲ. ನಾನು ಬಹಳ ವರ್ಷದಿಂದ ನಿಮ್ಮೆಲ್ಲರೂ ಕೇಳ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಏನೋ ಹಿರಿಕರು ಮಾಡಿರೋ ಸಂಪ್ರದಾಯ ಅಂತ ಸಹಿಸ್ಕೊಂಡು ಬಂದೆ. ಆದ್ರೆ ನಾನು ನಿಮ್ಮೆಲ್ಲರೂ ಇವತ್ತು ಕೇಳ್ತೀನಿ, ಹೇಳಿ ನಾನು ಯಾಕೆ ಈ ತರ ಮನೆ ಮನೆಯಲ್ಲಿ ಅನ್ನಿಸ್ಕೊಂಡು ಹೇಳಿಸ್ಕೊಂಡು ಪೂಜೆ ಮಾಡ್ಬೇಕು? ನನ್ನ ಮಗ ಇದೆಲ್ಲ ಬೇಡ ಕಣಪ್ಪ, ಈ ಕಸ್ಬನ್ನ ಬಿಟ್ಬಿಡಪ್ಪ ಅಂತ ಇಳಿಗೆ ಹೇಳ್ದಂಗೆ ನಾ ಕೇಳಿಲ್ಲ. ಆದ್ರೆ ಅವನು ಹಂಗೆ ಬಿಟ್ಟು ಹೊಟ್ಟ ಸೇರ್ಕೊಂಡ. ಯಾವಾಗ ಗೊತ್ತಾ, ನೀವೆಲ್ಲರೂ ಅವನ್ನ ದಾಸನ ಮಗ ಅಂತ ಕರೀತಿದ್ರು. ಇಸ್ಕೂಲ್ ಮೇಟ್ ಆಗಿದ್ರು, ಅವನು ಇದನ್ನೆಲ್ಲ ಸಹಿಸ್ಕೊಂಡಿದ್ದ. ಆದ್ರೆ ಹೋದ ವರ್ಷ ನಾನು ಕಾಯಿಲೆ ಬಿದ್ದಾಗ ನೀವೆಲ್ಲರೂ ಅವನ್ನ ಬಾ, ನೀವೇ ನಮ್ಮ ಎಡೆ ಪೂಜೆ ಮಾಡ್ಬೇಕು, ನಿಮ್ಮಪ್ಪ ಚಾಕರಿನ ನೀವೇ ಮಾಡ್ಬೇಕು ಅಂತ ನೀವೆಲ್ಲರೂ ಅವನ್ನ ಬೀಳ್ಸಕ್ ಶುರು ಮಾಡಿದ್ಮೇಲೆ ಈ ಸವಾಸನೆ ಸಾಕು ಅಂತ ನನ್ನ
ಸಾಕಾಗಿದೆ. ಇನ್ಮೇಲೆ ನಿಮ್ ಮನೆ ನಿಮ್ ಎಡೆ ಪೂಜೆನ ನೀವೇ ಮಾಡ್ಕೊಳ್ಳಿ. ಯಾರು ಇನ್ಮೇಲೆ ಇರು ತಾತಯ್ಯ ಬರ್ಲಿ, ಇರು ತಾತಯ್ಯ ಬರ್ಲಿ ಅಂತ ನನ್ನ ಹೆಸರನ್ನ ಜಪ ಮಾಡೋದ್ ಬೇಡ. ನಾನ್ ಬರ್ತೀನಿ. ಅಯ್ಯೋ, ಹಂಗಂದ್ರೆ ಯಾಕೆ ದಾಸಯ್ಯ? ಅವ್ವ, ನೀನ್ ಬಾಯಿ ಬಿಟ್ಕೊಂಡು ಸುಮ್ಮನೆ ಇದ್ದೀಯ ಸರಿ. ದಾಸಣ್ಣ ನಿಂತ್ಕೊ, ನಿಂತ್ಕೊ, ಎಲ್ಗೋ ಹೋಗ್ಬೇಡ. ನೀನ್ ಹೇಳ್ದಂಗೆ ನಮ್ಮ ಎಡೆ ಪೂಜೆ ಕಾರ್ಯ ಎಲ್ಲ ನಾನೇ ಮಾಡ್ಕೊತೀನಿ. ನೀನ್ ಮಾತ್ರ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ನಾವೆಲ್ಲ ಒಟ್ಟಾಗಿರೋಣ. ಆಯ್ತು, ಸರಿನಾ? ಏ ಮಗ ಕಡಿಯ ಪೂಜೆ ಮಾಡ. ಎಲ್ರು ಬನ್ನಿ, ಊಟ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ದಾಸಣ್ಣ. ನೀವು ಬನ್ನಿ ಊಟಕ್ಕೆ. ಹೊಸ್ದಾಗೆ ಮಾಡ್ಕೊಳಿಸ್ತೀನಿ. ಬನ್ನಿ ಬನ್ನಿ, ಎಲ್ರು ಬನ್ನಿ, ಬನ್ನಿ ಸ್ವಾಮಿ. ಜಾಗಟೆ ದಾಸಯ್ಯ ದಾಸ್ಯದ ಹಂಗು ಸಾಕಯ್ಯ. ಜಾಗಟೆ ದಾಸಯ್ಯ ನಿನ್ನ ದಾಸ್ಯದ ಹಂಗು ಸಾಕಯ್ಯ. ಮನೆ ಮನೆ ಸುತ್ತೋ ಜಾಕಯ್ಯ ಸ್ವಾಭಿಮಾನಿಯ ಬಾಳಯ್ಯ. ಮನೆ ಮನೆ ಸುತ್ತೋ ಜಾಕಯ್ಯ ನೀ ಸ್ವಾಭಿಮಾನಿಯ ಬಾಳಯ್ಯ. ದಾಸಯ್ಯ ಹೋಗಯ್ಯ ಬದುಕಿನ ಸಾರವ ಸಾರಯ್ಯ. ಅಯ್ಯ ದಾಸಯ್ಯ ಹೋಗಯ್ಯ ಬದುಕಿನ ಸಾರವ ಸಾರಯ್ಯ. ಬದುಕಿನ ಸಾರವ ಸಾರಯ್ಯ. ಬದುಕಿನ ಸಾರವ ಸಾರಯ್ಯ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಈ ನಮ್ಮ ಮಿಲ್ಕಾಂ ಕಲಾವಿದರ ನಾಟಕವನ್ನು ನೀವು ಬಂದು ನಮ್ಮ ಕಲಾವಿದರುಗಳನ್ನು ಪೋಷಿಸಿ ನಮಗೆ ಉತ್ತೇಜನ ನೀಡಿದ್ದಕ್ಕೆ ನಿಮಗೆ ಅನಂತ ವಂದನೆಗಳು. ಈ ನಾಟಕದ ಪಾತ್ರಧಾರಿಗಳು ಹಾಗೂ
ಹಿಮ್ಮೇಳದ ಪರಿಚಯ. ಈ ನಾಟಕಕ್ಕೆ ಬೆಳಕು ನೀಡಿದವರು ಶ್ರೀ ಹೇಮಂತ್ ಕುಮಾರ್ ಎ. ರಂಗಸಜ್ಜಿಕೆ ಸಚಿನ್, ವೆಂಕಟೇಶ್ ಹಾಗೂ ಸುರೇಶ್ ಕುಮಾರ್. ನಾಟಕಕ್ಕೆ KR ಶ್ರೀನಿವಾಸ್ ಅವರೊಂದಿಗೆ ಕೀಬೋರ್ಡ್ನಲ್ಲಿ ಹಾಗೂ ಡೋಲಕ್ನಲ್ಲಿ ವಸಂತ್. ಗಾಯಕರು KR ಶ್ರೀನಿವಾಸ್ ಹಾಗೂ ವರದರಾಜ್ SH. ಈ ನಾಟಕಕ್ಕೆ ವಸ್ತ್ರಾಲಂಕಾರವನ್ನು ಮಾಡಿಕೊಟ್ಟವರು ಶ್ರೀಯುತ ಮಹೇಶ್ AM. ಈ ನಾಟಕದ ರಂಗ ಪರಿಕರಗಳನ್ನು ಆಯಿಸಿಕೊಟ್ಟವರು ಶ್ರೀಯುತ ರವಿಕುಮಾರ್ N. ಹಾಗೆ ಈ ನಾಟಕದ ಪ್ರಚಾರ ಕಲೆಯನ್ನು ಮಾಡಿದವರು ಶ್ರೀಯುತ ಶ್ರೀಕೃಷ್ಣ MA. ಈ ನಾಟಕದ ರಚನಾಕಾರರು ಹಾಗೂ ಹಾಡು ಸಂಯೋಜನೆ ಮಾಡಿರೋರು ಶ್ರೀಯುತ ಪುಟ್ಟಸಿಗ ನಾಯಕ್ PS. ನಾಟಕದಲ್ಲಿ ಅಥವಾ ಶ್ರೀಮತಿ ಅದಿತಿ V. ಚಿಕ್ಕಪ್ಪನ ಪಾತ್ರದಲ್ಲಿ ರವಿಕುಮಾರ್ N. ತಮ್ಮಣ್ಣನ ಪಾತ್ರದಲ್ಲಿ ಶ್ರೀಕೃಷ್ಣ MA. ಅವರ ಮಡದಿ ರತ್ನಿಯ ಪಾತ್ರದಲ್ಲಿ ಅನುಷಾ BM. ಮಗಳು ಮಂಗಳಳ ಪಾತ್ರದಲ್ಲಿ ರಕ್ಷಿತಾ C. ಅಳಿಯನ ಪಾತ್ರದಲ್ಲಿ ಲಿಂಗರಾಜು N. ಕಿರಿಮಗ ಮೂಗನಾಗಿ HN ಮೂರ್ತಿ. ಮೊಮ್ಮಗಳಾಗಿ ಕುಮಾರಿ ನಿಧಿ ರವಿಕುಮಾರ್. ಪ್ರೇಯಸಿಯಾಗಿ ಸಿದ್ದಯ್ಯ ನಿವಾಸ್, ಚೆನ್ನಯ್ಯ, ವರದರಾಜು SH. ಕೊನೆಯದಾಗಿ ಪಾತ್ರ ಹಾಗೂ ಈ ನಾಟಕವನ್ನು ನಿರ್ದೇಶನ ಮಾಡಿದ್ದು ಪಳನಿ R. ಈ ನಾಟಕದ ಸಂಚಾಲಕರು ಲಕ್ಷ್ಮೀಕಾಂತ್ ಜಿಂದಗಿ. ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ ಎಲ್ಲ ನನ್ನ ಸ್ನೇಹಿತರಿಗೆ ವಂದನೆಗಳು. ಇಲ್ಲಿ ಪ್ರದರ್ಶನ ಮಾಡಲು ಅವಕಾಶ ನೀಡಿದ ಕನ್ನಡ ಸಾಹಿತ್ಯಕೂಟ, ಲಲಿತಕಲಾ ಸಂಘ ಹಾಗೂ BLನ ಆಡಳಿತ ವರ್ಗಕ್ಕೆ ನನ್ನ ವಂದನೆಗಳನ್ನು ತಿಳಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.